Hi everyone, I am Manjunath SV, Assistant Professor in Department of Commerce, Sri Vivekananda Degree College, Chintamani. In this video, we are going to discuss a few concepts in Introduction to GST chapter. Before knowing to the goods and service tax, we have to know what is tax. So let us know what is a tax. Tax may be defined as a pecuniary burden laid upon the individuals or property owners to support the government. A payment exacted by legislative authority. Pecuniary ಅಂತ ಹೇಳಿದ್ರೆ ಮನಿ ಬರ್ಡನ್. ಸೊ ಮನಿ ಬರ್ಡನ್ ಯಾರ ಮೇಲೆ ಇದೆ ಅಂತ ಹೇಳಿದ್ರೆ laid upon individuals ಇದೆ ಅಥವಾ ಪ್ರಾಪರ್ಟಿ ಓನರ್ಸ್ ನ ಮೇಲೆ ಬರ್ಡನ್ ಇದೆ. ಏನಕ್ಕೆ ಬರ್ಡನ್ ಹಾಕ್ತಾರೆ ಅಂದ್ರೆ ಟು ಸಪೋರ್ಟ್ ದ ಗವರ್ನಮೆಂಟ್. ಎ ಪೇಮೆಂಟ್ ಎಕ್ಸಾಕ್ಟೆಡ್ ಬೈ ದ ಲೆಜಿಸ್ಲೇಟಿವ್ ಅಥಾರಿಟಿ. ಅಂದ್ರೆ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರು ಕೊಡ್ತಾರೆ ಅಂದ್ರೆ ಲೆಜಿಸ್ಲೇಟಿವ್ ಅಥಾರಿಟಿ ಅವರು ಎಕ್ಸಾಕ್ಟೆಡ್ ಮಾಡ್ತಾರೆ, ತೋರಿಸ್ತಾರೆ ಇಷ್ಟು ನೀವು ಪೇಮೆಂಟ್ ಮಾಡಬೇಕು. ಸೊ ಮತ್ತೆ ರಿಪೀಟ್ ಮಾಡ್ತೀನಿ, ಪೆಕ್ಯುನರಿ ಬರ್ಡನ್ ಅಂತ ಹೇಳಿದ್ರೆ ಮನಿ ಬರ್ಡನ್ ಯಾರ ಮೇಲೆ ಇದೆ? ಸೊ ಇಂಡಿವಿಜುವಲ್ಸ್ ನ ಮೇಲೆ ಇರುತ್ತೆ ಅಥವಾ ಪ್ರಾಪರ್ಟಿ ಓನರ್ಸ್ ನ ಮೇಲೆ ಇರುತ್ತೆ. ಏನಕ್ಕೆ ಅವರ ಮೇಲೆ ಬರ್ಡನ್ ಬರುತ್ತೆ ಅಂತ ಹೇಳಿದ್ರೆ ಟು ಸಪೋರ್ಟ್ ದ ಗವರ್ನಮೆಂಟ್ ನ ಸಪೋರ್ಟ್ ಮಾಡೋದಕ್ಕೋಸ್ಕರ. ಆ ಪೇಮೆಂಟ್ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಥವಾ ಎಷ್ಟು ಬರ್ಡನ್ ಇದೆ ಅಂತ ಎಕ್ಸಾಕ್ಟ್ ತೋರಿಸ್ತಕ್ಕಂಥವ್ರು ಯಾರು ಅಂದ್ರೆ ಲೆಜಿಸ್ಲೇಟಿವ್ ಅಥಾರಿಟಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್. ಸೊ ಅನದರ್ ಮೀನಿಂಗ್, ಸೊ ಟ್ಯಾಕ್ಸ್ ಇಸ್ ನಾಟ್ ಎ ವಾಲಂಟರಿ ಪೇಮೆಂಟ್. ಟ್ಯಾಕ್ಸ್ ಅನ್ನೋದು ವಾಲಂಟಿಯರಿಗೆ ಆ ಪರ್ಸನ್ ಅಂತಾನೆ ಇಷ್ಟಪಟ್ಟು ಕೊಡ್ತಕ್ಕಂಥ ಪೇಮೆಂಟ್ ಅಲ್ಲ ಅಥವಾ ಡೊನೇಷನ್ ಅಲ್ಲ, ಬಟ್ ಎನ್ಫೋರ್ಸ್ಡ್ ಕಾಂಟ್ರಿಬ್ಯೂಷನ್. ಅಂದ್ರೆ ಲಾನ ಮುಖಾಂತರ ಎನ್ಫೋರ್ಸ್ಡ್ ಆಗಿ ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಎಕ್ಸಾಕ್ಟೆಡ್ ಪರ್ಸುಯೆಂಟ್ ಟು ಲೆಜಿಸ್ಲೇಟಿವ್ ಅಥಾರಿಟಿ. ಯಾರು ತೋರಿಸ್ತಾರೆ ಇಷ್ಟು ಪೇಮೆಂಟ್ ಮಾಡಬೇಕು ಅಂತಂದ್ರೆ ಲೆಜಿಸ್ಲೇಟಿವ್ ಅಥಾರಿಟಿ ಪೇಮೆಂಟ್ ಹೇಳಿದ್ರೆ ಇಷ್ಟು ಪೇ ಮಾಡಬೇಕು ಅಂತೇಳಿ ತೋರಿಸ್ತಾರೆ. ಸೊ ಇನ್ ಸಿಂಪಲ್ ವರ್ಡ್ಸ್, tax is nothing but the money that people have to pay to the government, so which is used to provide the public services. Tax ಅನ್ನೋದು ಒಂದು ಮನಿ, ಕಂಪಲ್ಸರಿ ಪೀಪಲ್ಸ್ ಗವರ್ನಮೆಂಟ್ ಗೆ ಪೇ ಮಾಡಬೇಕಾಗಿರ್ತಕ್ಕಂಥ ಮನಿ. ಆ ಮನಿ ಏನಕ್ಕೋಸ್ಕರ ಪೇ ಮಾಡ್ತಾರೆ ಮತ್ತೆ ಅವರು ಗವರ್ನಮೆಂಟ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋದಕ್ಕೋಸ್ಕರ. ಅಂಡ್ ದಿಸ್ ಇಸ್ ಅ ಟ್ಯಾಕ್ಸ್ ಇನ್ಫಾರ್ಮೇಶನ್. ಸರಿ ಹಾಗಾದ್ರೆ ನೆಕ್ಸ್ಟ್ ಟ್ಯಾಕ್ಸ್ ನ ಕ್ಲಾಸಿಫಿಕೇಶನ್ ಏನಿದೆ ನೋಡೋಣ. ಟೈಪ್ಸ್ ಆಫ್ ಟ್ಯಾಕ್ಸಸ್. Taxes are classified into two types. One is direct tax and another one is indirect tax. ಸೊ ಎರಡು ರೀತಿ ಟ್ಯಾಕ್ಸಸ್ ಇದೆ, ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ನೋಡಿ ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂತ ಇದೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಇದೆ. ನಂತರ ಡೈರೆಕ್ಟ್ ಟ್ಯಾಕ್ಸ್ ಇದೆ, ಒಂದು ಇನ್ಕಮ್ ಟ್ಯಾಕ್ಸ್ ಇದೆ, ಸೆಕೆಂಡ್ ಒನ್ ವೆಲ್ತ್ ಟ್ಯಾಕ್ಸ್ ಇದೆ, ಥರ್ಡ್ ಒನ್ ಟ್ಯಾಕ್ಸ್ ಆನ್ ಅನ್ಡಿಸ್ಕ್ಲೋಸ್ಡ್ ಫಾರಿನ್ ಇನ್ಕಮ್ಸ್ ಅಂಡ್ ಅಸೆಟ್ಸ್. ಈ ಮೂರು ತರ ಟ್ಯಾಕ್ಸಸ್ ಸಹ ಯಾವ ಕ್ಯಾಟಗರಿ ಬರುತ್ತೆ? ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಸೆಕೆಂಡ್, ಇಂಡೈರೆಕ್ಟ್ ಟ್ಯಾಕ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಟ್ಯಾಕ್ಸಸ್. ಒನ್ ಈಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಕಸ್ಟಮ್ಸ್ ಡ್ಯೂಟಿ. ಈ ಎರಡು ಕ್ಲಾಸಿಫಿಕೇಶನ್ ಅಥವಾ ಎರಡು ಟೈಪ್ಸ್ ಆಫ್ ಟ್ಯಾಕ್ಸಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಸರ್ ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತಿದ್ದೀರಾ, ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀರಾ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಸರ್? ಅದನ್ನ ತಿಳ್ಕೊಂಡೆ ಫಸ್ಟ್. ಸೊ ಡೈರೆಕ್ಟ್ ಟ್ಯಾಕ್ಸ್ is a kind of charge which is imposed directly on the taxpayers and paid directly to the government by the person on whom it is imposed. ಸಿಂಪಲ್ ಆಗಿ ಹೇಳ್ಕೊಳ್ಬೇಕು ಅಂದ್ರೆ ಇಟ್ಸ್ ಎ ಕೈಂಡ್ ಆಫ್ ಚಾರ್ಜ್. ಇದೊಂದು ಸಮ್ ಕೈಂಡ್ ಆಫ್ ಚಾರ್ಜ್ ಮಾಡಿದ್ದಾರೆ ಅಲ್ಲಿ ಯಾರ ಮೇಲೆ? ಇಂಪೋಸ್ಡ್ ಡೈರೆಕ್ಟ್ಲಿ ಆನ್ ದ ಟ್ಯಾಕ್ಸ್ ಪೇಯರ್. ಇಂಪೋಸ್ ಆಗುವಂಥದ್ದು ಟ್ಯಾಕ್ಸ್ ಪೇಯರ್ ನ ಮೇಲೆ ಇಂಪೋಸ್ ಆಗುತ್ತೆ. ಅಂಡ್ ಪೇಡ್ ಟು ದ ಗವರ್ನಮೆಂಟ್. ಯಾರಿಗೆ ಪೇ ಮಾಡ್ತಾರೆ ಅಂದ್ರೆ ಗವರ್ನಮೆಂಟ್ ಗೆ ಪೇ ಮಾಡ್ತಾರೆ. ಯಾರು ಪೇ ಮಾಡ್ತಾರೆ? ಯಾರಿಗೆ ಇಂಪೋಸ್ ಮಾಡೋದಕ್ಕಾಗಿದೆ ಇಂಪೋಸ್ ಮಾಡಿದಾರೋ ಅವರೇ ಗವರ್ನಮೆಂಟ್ ಗೆ ಪೇ ಮಾಡಬೇಕು. ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತಗೋಣ. ಮಿಸ್ಟರ್ ಎ is having a taxable salary. In that cases the government is charging the taxes on the taxable salary. ಸೊ ಏನ್ ಟ್ಯಾಕ್ಸಬಲ್ ಸ್ಯಾಲರಿ ಏನಿದೆ ಅದಕ್ಕೆ ಏನ್ ಮಾಡ್ತಾರೆ? ಟ್ಯಾಕ್ಸ್ ರೇಟ್ಸ್ ನ ಸ್ಲ್ಯಾಬ್ ರೇಟ್ಸ್ ನ ಅಪ್ಲೈ ಮಾಡ್ಬೇಕು. ಸೊ ಹಾಗಾದ್ರೆ ಇಂಪೋಸ್ ಆಗಿರ್ತಕ್ಕಂಥದ್ದು ಯಾರ ಮೇಲೆ? ಮಿಸ್ಟರ್ ಎ. ಸೊ ಆ ಟ್ಯಾಕ್ಸ್ ಅಮೌಂಟ್ ಯಾರು ಪೇ ಮಾಡಬೇಕು? ಮಿಸ್ಟರ್ ಎನೇ ಗವರ್ನಮೆಂಟ್ ಗೆ ಪೇ ಮಾಡಬೇಕು. ದಿಸ್ ಕೈಂಡ್ ಆಫ್ ಟ್ಯಾಕ್ಸಸ್ ಏನಂತ ಕರಿತೀವಿ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಂಪೋಸ್ ಮಾಡಿರ್ತಕ್ಕಂಥ ಒಬ್ಬ ಪರ್ಸನ್ ಮೇಲೆ ಅದೇ ಪರ್ಸನ್ ಗವರ್ನಮೆಂಟ್ ಗೆ ಪೇ ಮಾಡ್ತಾನೆ. ಸೊ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ ದ ಸೇಮ್ ಪರ್ಸನ್ ಈಸ್ ಕಾಲ್ಡ್ ಡೈರೆಕ್ಟ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇದರ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಒನ್,
ಇಂಡೈರೆಕ್ಟ್ ಟ್ಯಾಕ್ಸ್ ಕಾನ್ಸೆಪ್ಟ್ ನೋಡೋಣ. ಇಂಡೈರೆಕ್ಟ್ ಟ್ಯಾಕ್ಸಸ್ ನೋಡೋಣ. ಇಫ್ ದ ಟ್ಯಾಕ್ಸ್ ಪೇಯರ್ ಇಸ್ ಜಸ್ಟ್ ಎ conduit and at every stage the tax incident is passed until it finally reaches the consumers. ಸೊ ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಟ್ಯಾಕ್ಸ್ ಪೇಯರ್ ಅನ್ನೋದು ಜಸ್ಟ್ ಕಂಡ್ಯೂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಆಗಿ ವರ್ಕ್ ಮಾಡ್ತಾನೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್, ರೀಟೈಲರ್ ಅಂಡ್ ಕನ್ಸ್ಯೂಮರ್. ಮ್ಯಾನುಫ್ಯಾಕ್ಚರರ್ ವಿತೌಟ್ ಎನಿ ಮೆಟೀರಿಯಲ್ ಅವನು ಮ್ಯಾನುಫ್ಯಾಕ್ಚರ್ ಮಾಡೋದಾಗಲ್ಲ. ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್ ಆಫ್ ದ ರಾ ಮೆಟೀರಿಯಲ್ ಹೀಲ್ ಪೇ ದ ಟ್ಯಾಕ್ಸ್. ದೆನ್ ಆ ಪ್ರೊಡಕ್ಷನ್ ಆದ ನಂತರ ಆತ ಏನ್ ಮಾಡ್ತಾನೆ, ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನ ಸೊ ಮ್ಯಾನುಫ್ಯಾಕ್ಚರರ್ ಇಂದ ಹೋಲ್ಸೇಲರ್ ಗೆ ಕಳಿಸ್ಕೊಡ್ತಾನೆ. ಇನ್ ದಟ್ ಕೇಸಸ್ ದ ಟ್ಯಾಕ್ಸ್ ಬರ್ಡನ್ ಈಸ್ ಶಿಫ್ಟೆಡ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಟು ಹೋಲ್ಸೇಲರ್. ದೆನ್ ಹೋಲ್ಸೇಲರ್ ಏನ್ ಮಾಡ್ತಾನೆ, ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ನ ಹೋಲ್ಸೇಲರ್ ಇಂದ ರಿಟೇಲರ್ ಗೆ ಕಳಿಸ್ಕೊಡ್ಬೇಕಾದ್ರೆ the tax burden was shifted from wholesaler to retailer. Then retailer ಏನ್ ಮಾಡ್ತಾನೆ, ಅದೇ ಪ್ರಾಡಕ್ಟ್ ನ ಕನ್ಸ್ಯೂಮರ್ ಗೆ ಸೇಲ್ ಮಾಡ್ಬೇಕಾದ್ರೆ ಆ ಟ್ಯಾಕ್ಸ್ ಅಮೌಂಟ್ ನ ಕನ್ಸ್ಯೂಮರ್ ನ ಮುಖಾಂತರ ರಿಸೀವ್ ಮಾಡ್ತಾನೆ. ಸೊ ಅದನ್ನೇ ಮೀನಿಂಗ್ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಕಂಡ್ಯೂಟ್. ಟ್ಯಾಕ್ಸ್ ಪೇಯರ್ ಇಸ್ ಎ ಜಸ್ಟ್ ಎ ಕಂಡ್ಯೂಟ್. ಕಂಡ್ಯೂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಆಗಿ ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್. ನೋಡಿ, ಫಸ್ಟ್ ಟ್ಯಾಕ್ಸ್ ಪೇ ಮಾಡಿದ್ಯಾರು, ಮ್ಯಾನುಫ್ಯಾಕ್ಚರರ್. ಸೆಕೆಂಡ್ ಪೇ ಮಾಡ್ತಾ ಇರ್ತಕ್ಕಂಥನು ಹೋಲ್ಸೇಲರ್. ಥರ್ಡ್ ರಿಟೈಲರ್. ಲಾಸ್ಟ್ಲಿ ಕನ್ಸ್ಯೂಮರ್. ಸೊ ಏನಾಗ್ತಿದೆ ಇಲ್ಲಿ, ಟ್ಯಾಕ್ಸ್ ಅನ್ನೋದು ಟ್ಯಾಕ್ಸ್ ಪೇಯರ್ ಜಸ್ಟ್ ಕಂಡ್ಯೂಟ್. ಎಲ್ಲಿವರೆಗೂ ಅಂದ್ರೆ ಫೈನಲ್ ರೀಚಸ್ ದ ಕನ್ಸ್ಯೂಮರ್ ರೀಚ್ ಆಗೋವರೆಗೂ ಸಹ ಏನಾಗ್ತಾರೆ ಟ್ಯಾಕ್ಸ್ ಪೇಯರ್ಸ್. ನೋಡಿ, ಎಲ್ಲರೂ ಟ್ಯಾಕ್ಸ್ ಪೇಯರ್ಸ್. ಮ್ಯಾನುಫ್ಯಾಕ್ಚರರು ಸಮ್ ಟ್ಯಾಕ್ಸ್ ನ ಪೇ ಮಾಡ್ತಾನೆ, ಹೋಲ್ಸೇಲರು ಟ್ಯಾಕ್ಸ್ ಪೇ ಮಾಡ್ತಾನೆ, ರಿಟೈಲರು ಸಹ ಟ್ಯಾಕ್ಸ್ ಪೇ ಮಾಡ್ತಾನೆ, ಕನ್ಸ್ಯೂಮರು ಸಹ ಟ್ಯಾಕ್ಸ್ ಪೇ ಮಾಡ್ತಾನೆ. ಯಾವ್ದರ ಬೇಸಿಸ್ ಮೇಲೆ ಅಂದ್ರೆ ವ್ಯಾಲ್ಯೂ ಆಡೆಡ್ ಮೇಲೆ. ಏನೇನು ವ್ಯಾಲ್ಯೂ ಆಡೆಡ್ ಮಾಡ್ತಾರೋ ಅದ್ರ ಮೇಲೆ ಮಾತ್ರನೇ ಪೇ ಮಾಡ್ತಾರೆ. ರಿಮೈನಿಂಗ್ ಅವ್ರಿಗೆ ITC ಸಿಗುತ್ತೆ. ಅದು ಮತ್ತೆ ಸೆಕೆಂಡರಿ ಕಾನ್ಸೆಪ್ಟ್ ಅದು ಮತ್ತೆ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಇಲ್ಲಿ ಬರ್ಡನ್ ಏನಾಗ್ತಿರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಇಲ್ಲಿ ಇನ್ಸಿಡೆಂಟ್ ಯಾರ ಮೇಲೆ ಆಗ್ತಿದೆ, ಇಲ್ಲಿ ಇನ್ಸಿಡೆಂಟ್ ಡಿಫ್ರೆಂಟ್ ಪರ್ಸನ್ಸ್ ಇದಾರೆ. ಮ್ಯಾನುಫ್ಯಾಕ್ಚರರ್ ಇದೆ, ಹೋಲ್ಸೇಲರ್ ಇದಾರೆ, ರಿಟೇಲರ್ ಇದಾರೆ, ದೆನ್ ಕನ್ಸ್ಯೂಮರ್ ಇದಾರೆ. ಇನ್ಸಿಡೆಂಟ್ಸ್ ಡಿಫ್ರೆಂಟ್ ಪರ್ಸನ್ಸ್ ಮೇಲೆ ಆಗುತ್ತೆ. ಬಟ್ ಇಂಪ್ಯಾಕ್ಟ್ ಆಗೋದು ಯಾರ ಮೇಲೆ, ಅಲ್ಟಿಮೇಟ್ ಕನ್ಸ್ಯೂಮರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದ್ರ ಅರ್ಥ ಏನು ಅಂದ್ರೆ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ on different persons is called as indirect taxes. So incident ಮತ್ತೆ ಇಂಪ್ಯಾಕ್ಟ್ ಡಿಫರೆಂಟ್ ಪರ್ಸನ್ಸ್ ಮೇಲೆ ಆದಾಗ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇನ್ಸಿಡೆಂಟ್ ಮತ್ತೆ ಇಂಪ್ಯಾಕ್ಟ್ ಒಬ್ಬ ಪರ್ಸನ್ ಮೇಲೆ ಆದ್ರೆ ಅದು ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಟ್ಯಾಕ್ಸ್ ಕಟ್ಟಬೇಕಾಗಿರೋದನ್ನು ಮಿಸ್ಟರ್ ಏನೇ, ಟ್ಯಾಕ್ಸ್ ಕಟ್ತಾ ಇರೋನು ಸಹ ಮಿಸ್ಟರ್ ಏನೇ. ಇನ್ಸಿಡೆಂಟ್ ಇಂಪ್ಯಾಕ್ಟ್ ಯಾರ ಮೇಲೆ, ಮಿಸ್ಟರ್ ಎ ಮೇಲೆ. ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಟ್ಯಾಕ್ಸ್. ಇನ್ಸಿಡೆಂಟ್ ಇಂಪ್ಯಾಕ್ಟ್ ಇನ್ಸಿಡೆಂಟ್ ಆಗ್ತಕ್ಕಂಥದ್ದು ಎಲ್ಲಿದೆ, ಮ್ಯಾನುಫ್ಯಾಕ್ಚರರ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ, ದೆನ್ ಹೋಲ್ಸೇಲರ್ ಮೇಲೆ, ರಿಟೈಲರ್ ಮೇಲೆ, ಕನ್ಸ್ಯೂಮರ್ ಮೇಲೆ. ಬಟ್ ಇಂಪ್ಯಾಕ್ಟ್ ಆಗೋದು ಯಾವ್ದ್ರ ಮೇಲೆ ಅಂದ್ರೆ ಫೈನಲ್ ಕನ್ಸ್ಯೂಮರ್ ನ ಮೇಲೆ. ಅದು ಕನ್ಸ್ಯೂಮರ್ ಅಂತ ಕಸ್ಟಮರ್ ಏನಿದ್ರೆ ಅವರ ಮೇಲೆ ಏನಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ದಿಸ್ ಇಸ್ ದ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿದ್ರೆ, ಸೊ ವೆಲ್ತ್ ಟ್ಯಾಕ್ಸ್ ಈಗ ಇಲ್ಲ, ಅಬಾಲಿಷ್ ಆಗಿದೆ, ಅದಿಲ್ಲ ಈಗ. ಸೊ ನೆಕ್ಸ್ಟ್, ಸೊ ಈಗ ಟ್ಯಾಕ್ಸಸ್ ಕ್ಲಾಸಿಫಿಕೇಶನ್ ಆಯ್ತು. ಸೊ ಟ್ಯಾಕ್ಸಸ್ ಮೀನಿಂಗ್ ನ ಕಲ್ತಿದೀವಿ. ನಮ್ಮ GST ಅಥವಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ನೋಡಿ, ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಆ ಪರ್ಪಸ್ಗೋಸ್ಕರ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ತಿಳ್ಕೊಳ್ಳೋಕೆ ಹೋಗ್ತೀವಿ. ಡೈರೆಕ್ಟ್ ಟ್ಯಾಕ್ಸಸ್ ಅನ್ನೋದು ಸಹ ನೀವು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ಸ್ ಕಲಿತೀರಾ. ಸೊ ಹಾಗಾದ್ರೆ ನಾನು ಅದಕ್ಕೋಸ್ಕರ ಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ನಾನು ಕಂಪ್ಲೀಟ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಕಾನ್ಸೆಪ್ಟ್ ಬರ್ತೀನಿ ಈಗ. ಸರಿ ಸರ್, ಹಾಗಾದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಏನಿದೆ ಅಥವಾ ನೇಚರ್ಸ್ ಏನೇನಿದೆ. ಫಸ್ಟ್ ಪಾಯಿಂಟ್, ಅನ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ರೆವಿನ್ಯೂ. ಇಂಡೈರೆಕ್ಟ್ ಟ್ಯಾಕ್ಸಸ್ ಈಸ್ ಗಿವಿಂಗ್ ಎ ಮೋರ್ ರೆವಿನ್ಯೂ ಆಸ್ ಕಂಪೇರ್ ಟು ಯುವರ್ ಡೈರೆಕ್ಟ್ ಟ್ಯಾಕ್ಸ್. ಎರಡಕ್ಕೂ ಕಂಪೇರ್ ಮಾಡಿದಾಗ ನಮಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಗವರ್ನಮೆಂಟ್ ಗೆ ರೆವಿನ್ಯೂ ಜಾಸ್ತಿ ಜನರೇಟ್ ಆಗುತ್ತೆ. ಸೊ ಅದು ಒಂದು ಫಸ್ಟ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ಟ್ಯಾಕ್ಸಸ್ ಆನ್ ಕಮಾಡಿಟೀಸ್ ಅಂಡ್ ಸರ್ವಿಸಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವ್ದ್ರ ಮೇಲೆ ಇಂಪೋಸ್ ಮಾಡ್ತೀವಿ ಅಥವಾ ಲೇವಿ ಮಾಡ್ತೀವಿ ಅಂತ ಹೇಳಿದ್ರೆ ಕಮಾಡಿಟೀಸ್ ದೆನ್ ಸರ್ವಿಸಸ್. ಕಮಾಡಿಟೀಸ್ is can be treated as a goods. ಸೊ ಕಮಾಡಿಟೀಸ್ ಮೇಲೆ ಮತ್ತೆ ಸರ್ವಿಸಸ್ ಮೇಲೆ ಸೊ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಲೇವಿ ಮಾಡ್ತೀವಿ. ಯಾವ ಟೈಮಲ್ಲಿ ಮಾಡ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಮಾಡ್ಬೋದು, ಪರ್ಚೇಸ್ ಮಾಡ್ತಕ್ಕಂಥ ಟೈಮಲ್ಲಿ ಆಗ್ಬೋದು, ಅಥವಾ ಸೇಲ್ ಮಾಡ್ತಕ್ಕಂಥ ಟೈಮಲ್ಲಿ ಆಗ್ಬೋದು, ಅಥವಾ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಟೈಮಲ್ಲಿ ನಾವೇನ್ ಮಾಡ್ಬೋದು, ಟ್ಯಾಕ್ಸಸ್ ನ ಅವ್ರ ಮೇಲೆ ಲೇವಿ ಮಾಡ್ಬೋದು. ಯಾರ ಮೇಲೆ ಅಂತ ಹೇಳಿದ್ರೆ ಪರ್ಸನ್ಸ್ ಹೂ ಆರ್ ಪರ್ಚೇಸಿಂಗ್ ಆರ್ ಸೆಲ್ಲಿಂಗ್ ಆರ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪರ್ಸನ್ಸ್ ಮೇಲೆ ನಾವು ಟ್ಯಾಕ್ಸಸ್ ನ ಲೇವಿ ಮಾಡ್ತೀವಿ. ಸೊ ಯಾವ್ದಕ್ಕೋಸ್ಕರ ಕಮಾಡಿಟೀಸ್ ಮೇಲೆ ಮತ್ತೆ ಸರ್ವಿಸಸ್ ಮೇಲೆ. ಓಕೆ.
Second point. Next one. Third one. Shifting of burden. As we discussed in a meaning, the tax burden are shifted from manufacturer to wholesaler. Wholesaler tax burden was shifted from him to retailer. Then the retailer was shifted to consumer. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಬರ್ಡನ್ ಅನ್ನೋದು ಟ್ಯಾಕ್ಸ್ ಬರ್ಡನ್ ಅನ್ನೋದು ಒಬ್ಬ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್ಗೆ ಶಿಫ್ಟ್ ಆಗ್ತಾ ಬರ್ತಿದೆ. ಅದು ಒಂದು ಸಹ ಕ್ಯಾರೆಕ್ಟರಿಸ್ಟಿಕ್ ಆಗಿ ತಗೋಬಹುದು ನಾವು. ಫೋರ್ತ್ ಪಾಯಿಂಟ್, ನೋ ಪರ್ಸೆಪ್ಷನ್ ಆಫ್ ಡೈರೆಕ್ಟ್ ಪಿಂಚ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡ್ತಿದೀವಿ ಅಂತಾನೂ ಸಹ ಗೊತ್ತಾಗಲ್ಲ. ಎಜುಕೇಟೆಡ್ ಪೀಪಲ್ಸ್ ಗೊತ್ತಾಗುತ್ತೆ, ಆದ್ರೆ ಕೆಲವರಿಗೆ ನಾವು ಟ್ಯಾಕ್ಸಸ್ ಪೇ ಮಾಡ್ತಿದೀವಿ ಅಂತಾನೂ ಸಹ ಗೊತ್ತಾಗೋದಿಲ್ಲ. ಎಕ್ಸಾಂಪಲ್ ನಾವು ನೋಡೋಣ. ಒಂದು ಪೆನ್ ಪರ್ಚೇಸ್ ಮಾಡ್ತಿದೀವಿ ಅಥವಾ ಒಂದು ಬುಕ್ ನ ಪರ್ಚೇಸ್ ಮಾಡ್ತಿದೀವಿ ಅಂತ ತಿಳ್ಕೋಣ. ವಿ ಆರ್ ಇನ್ ಸ್ಕೂಲ್ ಸ್ಟೇಜ್, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಅನ್ಕೋಣ. ಸೊ ಒಂದು ಬುಕ್ ನ ಪರ್ಚೇಸ್ ಮಾಡ್ತೀವಿ, ನಾವು 10 rupees ನ ಕೊಡ್ತೀವಿ, ಒಂದು ಬುಕ್ ನ ರಿಸೀವ್ ಮಾಡ್ತೀವಿ. ಆ 10 rupees ಅಲ್ಲಿ ನಾನು ಟ್ಯಾಕ್ಸ್ ಪೇ ಮಾಡಿದೀನಿ ಅಂತ ನನಗೆ ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಐ ಡೋಂಟ್ ಹ್ಯಾವ್ ಎ ನಾಲೆಜ್ ಅಬೌಟ್ ದ ಟ್ಯಾಕ್ಸಸ್ ಇನ್ ದಟ್ ಏಜ್. ಆ ಏಜ್ ಅಲ್ಲಿ ನನಗೆ ಟ್ಯಾಕ್ಸಸ್ ಕೊಡ್ತಿದೆ, ಟ್ಯಾಕ್ಸಸ್ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿರೋದಿಲ್ಲ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನೋದು ಪಿಂಚ್ ಮಾಡೋದಿಲ್ಲ, ಗೊತ್ತೇ ಆಗೋದಿಲ್ಲ ನಮಗೆ. ಅಂದ್ರೆ inflationary. The point is inflationary. Indirect taxation is directly affect the prices of the commodities and services, leads to inflationary trend. So inflationary ಅನ್ನೋದು ನಾವು ಫಸ್ಟ್ ಇನ್ಫ್ಲೇಷನ್ ಅಂತ ತಿಳ್ಕೋಣ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪವರ್ ಆಫ್ ದ ಮನಿ ವಿಲ್ ಬಿ ರಿಡ್ಯೂಸ್ಡ್. ಸೊ ಪರ್ಚೇಸಿಂಗ್ ಪವರ್ ಆಫ್ ದ ಮನಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋ, ಇನ್ಫ್ಲೇಷನ್ಗೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬುಕ್ ನ ವ್ಯಾಲ್ಯೂ 50 ರೂಪಾಯಿ ಇದೆ. ಸೊ ನನ್ನ ಹತ್ರ ಏನಾಗಿದೆ 200 rupees ಇದೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಇದ್ದಾಗ ನಾನು ಎಷ್ಟು ಬುಕ್ಸ್ ನ ಪರ್ಚೇಸ್ ಮಾಡಬಹುದು, 4 books ನ ಪರ್ಚೇಸ್ ಮಾಡಬಹುದು. ಎಷ್ಟು ಬುಕ್ಸ್ ನ ಪರ್ಚೇಸ್ ಮಾಡಬಹುದು, 4 books. ಯಾಕಂದ್ರೆ ಈಚ್ ಬುಕ್ಸ್ rupees 50 rupees. ಅದರ 50 ಅಂತ ಹೇಳಿದ್ರೆ ನಾನು 4 books ನ ಪರ್ಚೇಸ್ ಮಾಡಬಹುದು. ವೆನ್ ದೇರ್ ಇಸ್ ನೋ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿದಾಗ, ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ, ಆ ಟೈಮ್ ಅಲ್ಲಿ ನಾನು ಏನ್ ಮಾಡಕ್ಕಾಗುತ್ತೆ, ಬರೀ 3 ಪ್ರಾಡಕ್ಟ್ ನ ಮಾತ್ರ, 3 books ನ ಮಾತ್ರ ಪರ್ಚೇಸ್ ಮಾಡಕ್ಕಾಗುತ್ತೆ. ಯಾಕೆಂದ್ರೆ 50 ಅಂತ ಮಾಡಿದಾಗ 150 rupees ಆಗುತ್ತೆ. ಅದರ ಮೇಲೆ 18% ಚಾರ್ಜ್ ಮಾಡಿದಾಗ ನನಗೆ 27 rupees ಬರುತ್ತೆ. ಟೋಟಲಿ 177 rupees ಮಾತ್ರನೇ ಪೇ ಮಾಡ್ತೀನಿ. 177 rupees ಮಾತ್ರ ಪೇ ಮಾಡಬೇಕಾಗುತ್ತೆ. ಅದರ ಅಗೇನ್ಸ್ಟ್ ಆಗಿ ಬರೀ ನನಗೆ 3 books ಮಾತ್ರನೇ ಬರುತ್ತೆ. ಸೊ ಮೊದಲು ಪರ್ಚೇಸ್ ಮಾಡಿರ್ತಕ್ಕಂಥ ಬುಕ್ ಏನು ಬಿಫೋರ್ ಇಂಡೈರೆಕ್ಟ್ ಟ್ಯಾಕ್ಸ್ 4 book ಬರುತ್ತೆ. ಆಫ್ಟರ್ ಇಂಡೈರೆಕ್ಟ್ ಟ್ಯಾಕ್ಸ್ ನನಗೆ ಬರೀ 3 ಬೇಕು. ಈ ಪರ್ಚೇಸಿಂಗ್ ಪವರ್ ಏನಾಯ್ತು, ನಮ್ದು ಕಡಿಮೆ ಆಯ್ತು. ದಟ್ ಈಸ್ ಇನ್ಫ್ಲೇಷನರಿ. ಏನು ನಿಮ್ಮ ಪ್ರಾಡಕ್ಟ್ಗೆ ಟ್ಯಾಕ್ಸ್ ವ್ಯಾಲ್ಯೂ ಆಡ್ ಆದ್ರೆ ಏನಾಗುತ್ತೆ, ಪ್ರಾಡಕ್ಟ್ ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಮ್ಮ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ದಟ್ ಈಸ್ ಇನ್ಫ್ಲೇಷನರಿ. ಸೊ ಅದೇ ಫಿಫ್ತ್ ಪಾಯಿಂಟ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ಒನ್, ವೈಡರ್ ಟ್ಯಾಕ್ಸ್ ಬೇಸ್. ವೈಡರ್ ಟ್ಯಾಕ್ಸ್ ಬೇಸ್ ಅಂತ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಆರ್ ಫಾಲ್ಸ್ ಅಂಡರ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನೀವೇನೇ ಪರ್ಚೇಸ್ ಮಾಡಿ ಅದು ಗೂಡ್ಸ್ ಸರ್ವಿಸಸ್ ಆಗಿದೆ ಅಂತ ಹೇಳಿದ್ರೆ ಕಂಪಲ್ಸರಿ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಅದು ವಿತ್ ಇನ್ ಇಂಡಿಯಾ ಅಂತ ಹೇಳಿದ್ರೆ GST ಅಪ್ಲೈ ಮಾಡ್ತೀವಿ. ಸೊ ಬೇರೆ ಕಡೆಯಿಂದ ನೀವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಕಸ್ಟಮ್ಸ್ ಡ್ಯೂಟಿ ಅಪ್ಲೈ ಮಾಡ್ತೀವಿ. ಸೊ ಹಾಗಾದ್ರೆ ಕಂಪಲ್ಸರಿ ನೀವು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆಗಿದೆ ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಲಿ ಸೇಲ್ ಮಾಡ್ಲಿ ನೀವು ಕಂಪಲ್ಸರಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ವೈಡರ್ ಟ್ಯಾಕ್ಸ್ ಬೇಸ್ ಅಂತ ಕರಿತೀವಿ. ಲೋ ಥ್ರೆಶ್ ಹೋಲ್ಡ್ ಅಂತ ಹೇಳಿದ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಲಿಮಿಟ್ ಅದು, ಎಕ್ಸೆಂಪ್ಷನ್ ಲಿಮಿಟ್ ಅದು. ಥ್ರೆಶ್ ಹೋಲ್ಡ್ ಇಸ್ ನಥಿಂಗ್ ಬಟ್ ಎಕ್ಸೆಂಪ್ಷನ್ ಲಿಮಿಟ್. ಮುಂದೆ ನೋಡೋಣ, GST ಥ್ರೆಶ್ ಹೋಲ್ಡ್ ಲಿಮಿಟ್ ಇದೆ, 10 lakhs ಇದೆ, 20 lakhs ಇದೆ, 40 lakhs ಇದೆ. ಡಿಫ್ರೆಂಟ್ 3 ಡಿಫ್ರೆಂಟ್ ಥ್ರೆಶ್ ಹೋಲ್ಡ್ಸ್ ಇದೆ ಫಾರ್ ದ ಡಿಫ್ರೆಂಟ್ 3 ಸ್ಟೇಟ್ಸ್ಗೆ. ಅದು ಮತ್ತೆ ಅಪ್ಲೈ ಮಾಡೋಣ, ಅದು ನೋಡೋಣ. ನೆಕ್ಸ್ಟ್ 7th one, ಸೊ ಪ್ರಮೋಟ್ ಸೋಷಿಯಲ್ ವೆಲ್ಫೇರ್ ನ ಪ್ರಮೋಟ್ ಮಾಡುತ್ತೆ. ಹೇಗೆ ಅಂದ್ರೆ, ದ ಇಂಡೈರೆಕ್ಟ್ ಟ್ಯಾಕ್ಸಸ್ ಈಸ್ ಚಾರ್ಜಿಂಗ್ ಹೈ ರೇಟ್ಸ್ ಆನ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಸೊ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಅಂತ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಟೊಬ್ಯಾಕೋ, ಆಲ್ಕೋಹಾಲ್ ಪ್ರಾಡಕ್ಟ್ಸ್, ಈ ತರ ಪ್ರಾಡಕ್ಟ್ಸ್ ಮೇಲೆ ಏನ್ ಮಾಡ್ತಾರೆ, ಹೈ ರೇಟ್ಸ್ ನ ಚಾರ್ಜ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸೋಷಿಯಲ್ ವೆಲ್ಫೇರ್ ಇದೆ ಅಂತ. ಅಂದ್ರೆ ಯಾಕೆಂದ್ರೆ ಯಾವಾಗ ಟ್ಯಾಕ್ಸ್ ಜಾಸ್ತಿ ಆಯ್ತು ಪರ್ಚೇಸಿಂಗ್ ಕಡಿಮೆ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಸೋಷಿಯಲ್ ವೆಲ್ಫೇರ್ ಇದೆ ಅಂತ ಕರಿತೀವಿ. ರೆಗ್ರೆಸಿವ್ ಇನ್ ನೇಚರ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸಿಯೇಷನ್ ಮಾಡಲ್ಲ. ಈ ವೆದರ್ ಯು ಮೇ ಬಿ ಎ ಪೂರ್ ಆರ್ ಯು ಮೇ ಬಿ ಎ ರಿಚ್, ನೀನು ಬಡವನಾಗಿರೋ ಅಥವಾ ಶ್ರೀಮಂತನಾಗಿರೋ, ನಿಮ್ಮ
ಶ್ರೀಮಂತಿಕೆ ಅಥವಾ ನಿಮ್ಮ ಬಡತನದ ಮೇಲೆ ಅವರು ಟ್ಯಾಕ್ಸಸ್ ನ ಲೆವಿ ಮಾಡೋದಿಲ್ಲ. ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ, ವೆದರ್ ಯು ಮೇ ಬಿ ಎ ಪೂರ್ ಆರ್ ಯು ಮೇ ಬಿ ಎ ರಿಚ್, ಇಫ್ ಯು ಆರ್ ಪರ್ಚೇಸಿಂಗ್ ಎ ಪ್ರಾಡಕ್ಟ್ ದೆನ್ ಯು ಶುಡ್ ಪೇ ದ ಟ್ಯಾಕ್ಸಸ್. ಸೊ ನೀವೇನಾದ್ರು ಸರ್ವಿಸಸ್ ಅಥವಾ ಪ್ರಾಡಕ್ಟ್ ನ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ಟ್ಯಾಕ್ಸ್ ಪೇ ಮಾಡಬೇಕು. ದೇರ್ ಇಸ್ ನೋ ಎನಿ ಡಿಫ್ರೆನ್ಶಿಯೇಷನ್ ಬಿಟ್ವೀನ್ ದ ಪೂರ್ ಅಂಡ್ ರಿಚ್, ದಟ್ ಈಸ್ ಕಾಲ್ಡ್ ಆಸ್ ರೆಗ್ರೆಸಿವ್. ಯಾರಿಗೂ ಸಹ ಡಿಫ್ರೆನ್ಸಿಯೇಷನ್ ಇಲ್ಲ ಇಲ್ಲಿ. ಸೊ ಈ 8 ಪಾಯಿಂಟ್ಸ್ ಸಹ ನಮಗೆ ಇಲ್ಲಿ ಫೀಚರ್ಸ್ ಅಂಡರ್ ಬರುತ್ತೆ. ಈಗ ಫೀಚರ್ಸ್ ಅರ್ಥ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನಾವು, ಡಿಫರೆನ್ಸಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅರ್ಥ ಮಾಡ್ಕೊಳ್ಳೋಕೋಸ್ಕರ ನಾನು ಟೇಬಲ್ ಮಾಡ್ಕೊಂಡಿದ್ದೀನಿ. ಸೊ ಟೇಬಲ್ಸ್ ನೋಡಿ, ಫಸ್ಟ್ ಬೇಸಿಸ್ ಅಥವಾ ಪಾಯಿಂಟ್ ಆಫ್ ಡಿಫರೆನ್ಸ್, ಯಾವ ಪಾಯಿಂಟ್ ಮೇಲೆ ನಾವು ಡಿಫರೆನ್ಸಿಯೇಷನ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್, ಸೊ ಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಫಸ್ಟ್ ಪಾಯಿಂಟ್ ಈಸ್ ಮೀನಿಂಗ್. ಆಸ್ ವಿ ಡಿಸ್ಕಸ್ ದ ಮೀನಿಂಗ್, ಸೊ ನೋಡಿ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ ದ ಸೇಮ್ ಪರ್ಸನ್. ಮಿಸ್ಟರ್ ಎ ಅಂತ ಎಕ್ಸಾಂಪಲ್ ತಗೊಂಡ್ವಿ ಅಲ್ಲಿ. ಸೊ ಎ ಮೇಲೆನೆ ಇನ್ಸಿಡೆಂಟ್ ಆಗಿದೆ ಮತ್ತೆ ಇಂಪ್ಯಾಕ್ಟ್ ಸಹ ಹೇಗೇನೆ ಆಗಿದೆ, ದಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನೋಡಿದ್ವಿ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ 2 ಡಿಫರೆಂಟ್ ಪರ್ಸನ್ಸ್. ಸೊ ಇಲ್ಲಿ ಡಿಫರೆಂಟ್ ಪರ್ಸನ್ಸ್ ಮೇಲೆ ಇನ್ಸಿಡೆಂಟ್. ಆಕ್ಚುಲಿ ಫಸ್ಟ್ ಕೇಸ್ ಅಲ್ಲಿ ಇನ್ಸಿಡೆಂಟ್ ಅನ್ನೋದು ಮ್ಯಾನುಫ್ಯಾಕ್ಚರರ್ ಮೇಲೇನೂ ಆಯ್ತು, ಹೋಲ್ಸೇಲರ್ ಮೇಲೇನೂ ಆಯ್ತು, ರಿಟೇಲರ್ ಮೇಲೆ ಆಯ್ತು, ಕನ್ಸ್ಯೂಮರ್ ಆಯ್ತು. ಬಟ್ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ, ಕನ್ಸ್ಯೂಮರ್ ಮೇಲೆ ಮಾತ್ರ ಆಗುತ್ತೆ. ಸೊ the incident and impact on 2 different persons is called as a indirect tax. Incident and impact on the same person is called as a direct tax. Next, ಯಾವ ಬೇಸಿಸ್ ಮೇಲೆ, ನೇಚರ್ ಆಫ್ ದ ಟ್ಯಾಕ್ಸ್. ನೇಚರ್ ಆಫ್ ದ ಟ್ಯಾಕ್ಸ್ ಆಲ್ರೆಡಿ ಹೇಳಿದ್ರು, ಪ್ರೋಗ್ರೆಸಿವ್. ಯಾವ ಅವರ ಪ್ರೋಗ್ರೆಸ್ ನ ಮೇಲೆ ನಾವು ಟ್ಯಾಕ್ಸಸ್ ನ ಅಪ್ಲೈ ಮಾಡ್ತೀವಿ. If the person is having a taxable income, then we are calculating the tax and we need to pay the tax. The person is not having a taxable income, then no need to pay the tax, but he has to file the returns ನ ಫೈಲ್ ಮಾಡಬೇಕು, ಆದ್ರೆ ಟ್ಯಾಕ್ಸ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ. if the person is having a less than the taxable income, more than the taxable income in a sense, he has to pay the tax. ಅದಕ್ಕೆ ಅವರ ಪ್ರೋಗ್ರೆಸ್ ನ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನೆಕ್ಸ್ಟ್, in case of the indirect tax, it is a regressive in nature. so ಆಲ್ರೆಡಿ ನಾವು ಫೀಚರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೆ. ರೆಗ್ರೆಸಿವ್ ಇನ್ ನೇಚರ್, why in a sense, so whether you may be a rich or you may be a poor, if you are purchasing a product or you are taking a services, then you need to pay the tax. ಸೊ ಅದಕ್ಕೋಸ್ಕರ ಅಲ್ಲಿ ಪೂರ್ ರಿಚ್ ಅಂತ ಡಿಫ್ರೆನ್ಸಿಯೇಷನ್ ಬರೋದಿಲ್ಲ. ನೀವು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ತಗೊಳ್ತಿದ್ದೀರಾ ಅಂತಂದ್ರೆ ಕಂಪಲ್ಸರಿ ಟ್ಯಾಕ್ಸ್ ನ ಪೇ ಮಾಡಬೇಕು. ಅದಕ್ಕೋಸ್ಕರ ರೆಗ್ರೆಸಿವ್ ಇನ್ ನೇಚರ್ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ ಏನಾಗಿರುತ್ತೆ, ಪ್ರೋಗ್ರೆಸಿವ್ ಇನ್ ನೇಚರ್. ಪ್ರೋಗ್ರೆಸಿವ್ ಅಂತ ಯಾಕೆ ಮೆನ್ಷನ್ ಮಾಡ್ತಾರೆ, ಡಿಪೆಂಡ್ಸ್ ಅಪಾನ್ ದೇರ್ ಪ್ರೋಗ್ರೆಸ್, ಅದರ ಮೇಲೆ ಅವ್ರು ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲೂ ಸಹ ನೇಚರ್ ಆಫ್ ಟ್ಯಾಕ್ಸ್ ಅಂತ ತಗೊಂಡಿದ್ದೀನಿ, ಅಥವಾ ಇದರ ಬದಲಾಗಿ ಏನ್ ಮಾಡ್ಬೋದು, ಸೊ ಇಂಪೋಸ್ಡ್ ಆನ್ ಅಂತ ತಗೋಬಹುದು. ಇಂಪೋಸ್ಡ್ ಆನ್ ಅಂತ ತಗೊಳ್ಬೇಕಾದ್ರೆ ಪ್ರಾಬ್ಲಮ್ ಇಲ್ಲ. ದೆನ್ ಟ್ಯಾಕ್ಸಬಲ್ ಇನ್ಕಮ್. ಡೈರೆಕ್ಟ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಇಂಪೋಸ್ ಮಾಡ್ತಾರೆ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ವೆಲ್ತ್ ಇತ್ತು ಅಂತ ಹೇಳಿದ್ರೆ ಮಾತ್ರ ನಾವು ಡೈರೆಕ್ಟ್ ಟ್ಯಾಕ್ಸಸ್ ನ ಅಪ್ಲೈ ಮಾಡ್ತೀವಿ. ವೆರಾಸ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಅಟ್ ದ ಟೈಮ್ ಆಫ್ ಪರ್ಚೇಸ್, ಅಟ್ ದ ಟೈಮ್ ಆಫ್ ಸೇಲ್, ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ಆರ್ ಅಟ್ ದ ಟೈಮ್ ಆಫ್ ರೆಂಡರಿಂಗ್ ದ ಸರ್ವಿಸಸ್. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ಮಾತ್ರನೇ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಲೇವಿ ಅಂಡ್ ಕಲೆಕ್ಷನ್. ಲೇವಿಡ್ ಅಂಡ್ ಕಲೆಕ್ಟೆಡ್ ಫ್ರಮ್ ದ ಅಸೆಸಿ. ಯಾರ ಮೇಲೆ ಲೇವಿ ಮಾಡ್ತಾನೆ, ಮಿಸ್ಟರ್ ಎ ಮೇಲೆನೆ. ಯಾರ ಹತ್ರದಿಂದ ಕಲೆಕ್ಟ್ ಮಾಡ್ತಾರೆ, ಮಿಸ್ಟರ್ ಎ ಇಂದನೆ. ಸೊ ಲೇವಿ ಅಂಡ್ ಕಲೆಕ್ಷನ್ ಫ್ರಮ್ ದ ಅಸೆಸಿ ಇಟ್ಸೆಲ್ಫ್. ಅಸೆಸಿ ಹತ್ರ ಮಾತ್ರನೇ, ಅಸೆಸಿ ಮೇಲೆನೆ ಮಾತ್ರನೇ ಲೇವಿ ಮಾಡ್ತೀನಿ, ಅವ್ರ ಹತ್ರದಿಂದನೇ ನಾವು ಕಲೆಕ್ಟ್ ಮಾಡ್ತೀವಿ. ದಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್. ಸೊ ಲೇವಿಡ್ ಅಂಡ್ ಕಲೆಕ್ಟೆಡ್ ಫ್ರಮ್ ದ ಕನ್ಸ್ಯೂಮರ್ ಬಟ್ paid deposited to the exchequer by the assessee or a dealer. Levied and collected. ಲೇವಿ ಯಾರ ಮೇಲೆ ಆಗುತ್ತೆ, ಕನ್ಸ್ಯೂಮರ್ ಮೇಲೆ ಆಗುತ್ತೆ. ಕಲೆಕ್ಟ್ ಮಾಡೋದು ಕನ್ಸ್ಯೂಮರ್ ಮೇಲೆನೆ. ಬಟ್ ಪೇ ಮಾಡ್ತಕ್ಕಂಥದ್ದು ಯಾರು ಅಂದ್ರೆ ಎಕ್ಸ್ಚೆಕರ್ ಗೆ ಪೇ ಮಾಡ್ತೀವಿ. ಯಾರು ಅಂದ್ರೆ, ಸೊ ಇಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಅಸೆಸಿ ಅಥವಾ ಡೀಲರ್. ಇಲ್ಲಿ ಲೇವಿ ಅಂಡ್ ಕಲೆಕ್ಷನ್ ಫ್ರಮ್ ದ ಅಸೆಸಿ, ಇಲ್ಲಿ ಲೇವಿಡ್ ಅಂಡ್ ಕಲೆಕ್ಟೆಡ್ ಫ್ರಮ್ ದ ಕನ್ಸ್ಯೂಮರ್ ಬಟ್ ಇಟ್ ಈಸ್ ಪೇಡ್ ಬೈ ದ ಅಸೆಸಿ ಆರ್ ಎ ಡೀಲರ್. ಯಾರಿಗೆ ಪೇ ಮಾಡ್ತಾರೆ ಅಂದ್ರೆ ಎಕ್ಸ್ಚೆಕರ್ ಗೆ ಪೇ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್, ಟ್ಯಾಕ್ಸ್ ಕಲೆಕ್ಷನ್. ಟ್ಯಾಕ್ಸ್ ಕಲೆಕ್ಷನ್, ಟ್ಯಾಕ್ಸ್ ಕಲೆಕ್ಟೆಡ್ ಆಫ್ಟರ್ ದ ಇನ್ಕಮ್ ಫಾರ್ ದ ಇಯರ್ ಈಸ್ ಅರ್ನ್ಡ್ ಆರ್ ವ್ಯಾಲ್ಯೂಯೇಷನ್ ಆಫ್ ಅಸೆಸಿ ಈಸ್ ಡಿಟರ್ಮೈನ್ಡ್ ಆನ್ ದ ವ್ಯಾಲ್ಯೂಯೇಷನ್ ಡೇಟ್. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಟ್ಯಾಕ್ಸ್ ಕಲೆಕ್ಷನ್ ಯಾವಾಗ ಮಾಡ್ತೀವಿ ಅಂದ್ರೆ
ಸೊ ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ಆ ಟ್ಯಾಕ್ಸಬಲ್ ಇನ್ಕಮ್ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಅಸೆಸ್ಮೆಂಟ್ ಇಯರ್ ಅಲ್ಲಿ. ಸೊ ಇನ್ ದ ಸೆನ್ಸ್ ಈಗ ಫೈನಾನ್ಷಿಯಲ್ ಇಯರ್ ಏನಿದೆ ಆ ಫೈನಾನ್ಷಿಯಲ್ ಇಯರ್ ಅಸೆಸಬಿಲಿಟಿ ಅಸೆಸ್ಮೆಂಟ್ ನ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ನೆಕ್ಸ್ಟ್ ಇಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅಸೆಸ್ಮೆಂಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಸೊ ಅಂದ್ರೆ ಅಸೆಸ್ಮೆಂಟ್ ಇಯರ್ ನಾವೇನ್ ಮಾಡ್ತೀವಿ ಟ್ಯಾಕ್ಸ್ ಕ್ಯಾಲ್ಕುಲೇಟೆಡ್ ಇಯರ್ ಕ್ಯಾಲ್ಕುಲೇಷನ್ ಮಾಡಿರ್ತಕ್ಕಂಥ ಇಯರ್ ಅಂತ ಕರಿತೀವಿ. ಪ್ರೀವಿಯಸ್ ಇಯರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇನ್ಕಮ್ ಅರ್ನ್ ಮಾಡಿರ್ತಕ್ಕಂಥದನ್ನ ನಾವೇಂತ ಕರಿತೀವಿ ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಆ ಪ್ರೀವಿಯಸ್ ಇಯರ್ ಇನ್ಕಮ್ ನ ತಗೊಂಡು ಇಲ್ಲಿ ಟ್ಯಾಕ್ಸ್ ಅಸೆಸ್ಮೆಂಟ್ ಮಾಡ್ತೀವಿ. ಆದ್ರೆ ಏನಾಗುತ್ತೆ 1 year ಟೈಮ್ ಪೀರಿಯಡ್ ಇರುತ್ತೆ ಇಲ್ಲಿ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್. ಆದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಯಾವ ಟೈಮ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವತ್ತೇ ಪರ್ಚೇಸ್ ಮಾಡಿದ್ರ ಸೊ ಹಾಗಾದ್ರೆ ನೀವು ಇವತ್ತೇ ಟ್ಯಾಕ್ಸ್ ಪೇ ಮಾಡಬೇಕು. ನಾಳೆ ಪರ್ಚೇಸ್ ಮಾಡ್ತೀರಾ ಹಾಗಾದ್ರೆ ನಾಳೆನೇ ಟ್ಯಾಕ್ಸ್ ಪೇ ಮಾಡಿ. ಸೊ ಯಾವಾಗ ನೀವು ಪರ್ಚೇಸ್ ಅಥವಾ ಸೇಲ್ ಮಾಡ್ತಿರೋ ಆ ತರ ಟೈಮ್ ಅಲ್ಲಿ ನೀವು ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ಬಟ್ ಇನ್ ಕೇಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಏನಾಗುತ್ತೆ ಅಂದ್ರೆ ಇವತ್ತು ನೀವು ಇನ್ಕಮ್ ಗೇನ್ ಮಾಡಿದಿರಾ ಹಾಗಾದ್ರೆ ನೀವು ಇವತ್ತು ಪೇ ಮಾಡಿದಿರೋದ್ರ ಪರವಾಗಿಲ್ಲ. ನೆಕ್ಸ್ಟ್ ಏನಿದೆ ಅಸೆಸ್ಮೆಂಟ್ ಇಯರ್ ಏನಿದೆ ನಿಮ್ಮ ಆಕ್ಚುಲಿ ಈ ಫೈನಾನ್ಷಿಯಲ್ ಇಯರ್ ಆಗಿದೆ, ನೆಕ್ಸ್ಟ್ ಇಯರ್ ನನಗೆ ಅಸೆಸ್ಮೆಂಟ್ ಇಯರ್. ಹಾಗಾದ್ರೆ ನೆಕ್ಸ್ಟ್ ಇಯರ್ ಅಸೆಸ್ಮೆಂಟ್ ಇಯರ್ ನಾನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡಿ ಪೇ ಮಾಡಬೇಕಾಗುತ್ತೆ. ಸೊ ಟಿಡಿಎಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆ ಟಿಡಿಎಸ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಬೇಡ ಈಗ ಇಲ್ಲಿ. ಜಸ್ಟ್ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ಕಮ್ ಅರ್ನ್ ಮಾಡಿರ್ತಕ್ಕಂಥ ಇಯರ್ ಅಲ್ಲಿ ನಾವು ಪೇ ಮಾಡಲ್ಲ. ಆ ಇನ್ಕಮ್ ಅರ್ನ್ ಮಾಡಿ ನೆಕ್ಸ್ಟ್ ಇರ್ತಕ್ಕಂಥ ಇಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಟ್ಯಾಕ್ಸ್ ನ ಪೇ ಮಾಡ್ತೀವಿ ಅಂತ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಏನ್ ಮಾಡ್ತೀರಾ ಯಾವಾಗ ನೀವು ಪರ್ಚೇಸ್ ಮಾಡ್ತೀರೋ ಅಥವಾ ಯಾವಾಗ ನೀವು ಸರ್ವಿಸ್ ತಗೊಳ್ತೀರೋ ಅದೇ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಟ್ಯಾಕ್ಸಸ್ ನ ಪೇ ಮಾಡಬೇಕಾಗುತ್ತೆ. ದಿಸ್ ಇಸ್ ಅ ಟ್ಯಾಕ್ಸ್ ಕಲೆಕ್ಷನ್ಸ್. ನೆಕ್ಸ್ಟ್ 6th one ಶಿಫ್ಟಿಂಗ್ ಆಫ್ ಬರ್ಡನ್. ಶಿಫ್ಟಿಂಗ್ ಆಫ್ ಬರ್ಡನ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಡೈರೆಕ್ಟ್ ಟ್ಯಾಕ್ಸ್ ಶಿಫ್ಟಿಂಗ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಒಬ್ಬ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್ಸ್ಗೆ ಶಿಫ್ಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇನ್ಸಿಡೆಂಟ್ ಅಂತ ಇಂಪ್ಯಾಕ್ಟ್ ಅನ್ನೋದು ಒಬ್ಬ ಪರ್ಸನ್ ಮೇಲೆನೆ ಇರುತ್ತೆ. ಅದಕ್ಕೋಸ್ಕರ ಇನ್ಸಿಡೆಂಟ್ ಟ್ಯಾಕ್ಸ್ ನ ಇಲ್ಲಿ ಒಬ್ಬ ಪರ್ಸನ್ಗೆ ಇನ್ನೊಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಮಿಸ್ಟರ್ ಎ ಮೇಲೆ ಟ್ಯಾಕ್ಸ್ ಮಿಸ್ಟರ್ ಎ ಇಸ್ ಅರ್ನಿಂಗ್ ಟ್ಯಾಕ್ಸಬಲ್ ಸ್ಯಾಲರಿ ಇನ್ ದ ಸೆನ್ಸ್ ಮಿಸ್ಟರ್ ಎ ಶುಡ್ ಪೇ. ಅವನೇ ಪೇ ಮಾಡಬೇಕು, ಬೇರೆ ಯಾರು ಪೇ ಮಾಡೋದಿಲ್ಲ. ದೆನ್ ಇನ್ ಕೇಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಶಿಫ್ಟೆಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಹೇಗೆ ಅಂತ ಹೇಳಿದ್ರೆ ಆಗ್ಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮ್ಯಾನುಫ್ಯಾಕ್ಚರರ್ ಇಂದ ಹೋಲ್ಸೇಲರ್ ಗೆ ಹೋಯ್ತು, ಹೋಲ್ಸೇಲರ್ ಇಂದ ರಿಟೇಲರ್ ಗೆ ಹೋಯ್ತು, ರೀಸೇಲರ್ ಇಂದ ಕನ್ಸ್ಯೂಮರ್ ಗೆ. ಸೊ ಈ ತರ ಫೈನಲ್ ಅಲ್ಟಿಮೇಟ್ ಯೂಸರ್ ಇರೋರ್ಗು ಏನಾಗ್ತಿರುತ್ತೆ ಟ್ಯಾಕ್ಸ್ ಬರ್ಡನ್ ಅನ್ನೋದು ಶಿಫ್ಟ್ ಆಗ್ತಾನೆ ಬರುತ್ತೆ. ನೆಕ್ಸ್ಟ್ ವಯಬಿಲಿಟಿ ಆಫ್ ಪೇಮೆಂಟ್. ಡೈರೆಕ್ಟ್ ಟ್ಯಾಕ್ಸಸ್ ಆರ್ ಲೆಸ್ಸರ್ ಬರ್ಡನ್ ದ್ಯಾನ್ ದ ಇಂಡೈರೆಕ್ಟ್ ಟ್ಯಾಕ್ಸ್. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನೋದು ಅವರು ಗೇನ್ ಮಾಡ್ತಕ್ಕಂಥ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಅವರು ಟ್ಯಾಕ್ಸ್ ನ ಪೇ ಮಾಡ್ತಾರೆ. If the person is having a taxable income, then they'll pay. Otherwise, they no need to pay. So, agar avaru pay ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಅದೇ ಇನ್ ಕೇಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬಂದಾಗ ವೆದರ್ ಹಿ ಮೇ ಬಿ ಎ ಟ್ಯಾಕ್ಸಬಲ್ ರಿಚ್ ಆರ್ ಪೂರ್ ಆಗಲೇ ನಾವು ನೋಡಿದ್ವಿ. ಇರ್ರೆಸ್ಪೆಕ್ಟಿವ್ ಆಫ್ ದ ಫೈನಾನ್ಷಿಯಲ್ ಎಬಿಲಿಟಿ ಹಿ ಹ್ಯಾಸ್ ಟು ಪೇ ಇಫ್ ಯು ಆರ್ ಪರ್ಚೇಸಿಂಗ್ ಎ ಪ್ರಾಡಕ್ಟ್. ಅದ್ರ MRP ಅಲ್ಲೇ ಟ್ಯಾಕ್ಸ್ ರೇಟ್ಸ್ ಅನ್ನೋದು ಇನ್ಕ್ಲೂಡ್ ಟ್ಯಾಕ್ಸಬಲ್ ಅಮೌಂಟ್ ಟ್ಯಾಕ್ಸ್ ಅನ್ನೋದು ಇನ್ಕ್ಲೂಡ್ ಆಗೋಗಿರುತ್ತೆ. ಆದರೆ ಕಂಪಲ್ಸರಿ ಪೇ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ವಯಬಿಲಿಟಿ. The administrative cost of collecting the direct taxes is more and improper administration may result in tax evasion. So, cost for the collection of the tax amount is more as compared to your indirect tax. Then, improper administration in the tax evasion ಅನ್ನೋ ಕಾನ್ಸೆಪ್ಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ಕಿಪ್ಪಿಂಗ್ ಆಫ್ ಟ್ಯಾಕ್ಸ್ ಬರುತ್ತದೆ. ಕಾಸ್ಟ್ ಆಫ್ ಕಲೆಕ್ಟಿಂಗ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ವೆರಿ ಲೆಸ್. ಸೊ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಕಡಿಮೆ, ಅಂದ್ರೆ ಎಕ್ಸ್ಪೆನ್ಸಸ್ ಅದ್ರ ಮೇಲೆ ಜಾಸ್ತಿ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ, ಹಾಗಾದ್ರೆ ಸೇಲ್ ಮಾಡ್ತಾ ಇರ್ತಕ್ಕಂಥ ಪರ್ಸನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ. ಆ ತರ ಪರ್ಸನ್ ಇಂದ ಮತ್ತೆ ನಾವು ಗೌರ್ಮೆಂಟ್ ಪೇ ಮಾಡಲೇಬೇಕಾಗುತ್ತೆ. ನಾವು ಕಲೆಕ್ಷನ್ ಮಾಡ್ಕೊಳ್ಳೋದು ಈಸಿ. ಅಂದ್ರೆ ಇಲ್ಲಿ ನಾವೇ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಸಿಯಾಗಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಕ್ಚುಲಿ GST ಇಸ್ ವೆರಿ ವೆಲ್ ಸ್ಟ್ರಕ್ಚರ್ಡ್. ಯಾಕೆ ಅಂತ ಹೇಳಿದ್ರೆ ಸೊ ನೀವು ITC GSTR1, GSTR2, GSTR ರಿಟರ್ನ್ಸ್ ಫೈಲ್ ಮಾಡೋದು ಈಸಿಯಾಗಿ ಒಂದರಿಂದ ಒಂದು ಪೋಸ್ಟ್ಪೋನ್ ಆಗೋದು ಎಷ್ಟು ನೀಟಾಗಿ ಆಗುತ್ತೆ. ಅದು ಮತ್ತೆ ಡಿಸ್ಕಸ್ ಮಾಡೋಣ GSTR ಬಂದಾಗ, ಈಗ ಬೇಡ. ಸೊ ಹಾಗಾದ್ರೆ ಇಲ್ಲಿ ವೆಲ್ ಸ್ಟ್ರಕ್ಚರ್ಡ್ ಇರೋದ್ರಿಂದ ಏನಾಗುತ್ತೆ ಲೆಸ್ ಕಾಸ್ಟ್ ಅಲ್ಲಿ ನಾವೇನ್ ಮಾಡ್ಬೋದು ಇಂಡೈರೆಕ್ಟ್ ಟ್ಯಾಕ್ಸಸ್ ನಾವು ಈಸಿಯಾಗಿ ಕಲೆಕ್ಟ್ ಮಾಡ್ಕೊ ಬರ್ಬೋದು. ನೆಕ್ಸ್ಟ್ ಇಂಪೋಸ್ಡ್ ಆನ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಇಂಪೋಸ್ ಮಾಡ್ತೀರಾ? ಇನ್ಕಮ್ ಮೇಲೆ, ವೆಲ್ತ್ ಮೇಲೆ, ಮತ್ತೆ ಪ್ರಾಪರ್ಟಿ ಮೇಲೆ. ದೆನ್ ಇನ್ ಕೇಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಬರೀ ಗೂಡ್ಸ್ ಅಥವಾ ಸರ್ವಿಸಸ್ ಮೇಲೆ ಮಾತ್ರ ನಾವೇನ್ ಮಾಡ್ತೀವಿ ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಇಂಪೋಸ್ ಮಾಡ್ತೀವಿ. ದಿಸ್ ಇಸ್ ವಿಚ್ ಇಸ್ ರಿಲೇಟಿಂಗ್ ಟು ಡಿಫರೆನ್ಸಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸ್ವಲ್ಪ ಕಲ್ತಿದ್ದೀರಾ ಅನ್ಕೊಳ್ತೀನಿ ನಾನು ಇಲ್ಲಿ. ಓಕೆ, ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಸೊ ಇಷ್ಟು ಸಹ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ನಾವೇನ್ ಮಾಡೋಣ GST ಗೆ ಹೋಗೋಣ. ಸೊ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ತಿಳ್ಕೊಳ್ಳೋಣ.
ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಏನಿದೆ ಇಂಟ್ರೊಡಕ್ಷನ್ GST ಅಂದ್ರೆ ಏನು? ಸೊ GST ಎಲ್ಲಿ ಇಂಪ್ಲಿಮೆಂಟೇಷನ್ ಆಯಿತು ಫಸ್ಟ್ ಅಂತ ಹೇಳಿದ್ರೆ, ಸೊ 1954 ಅಲ್ಲಿ ಫ್ರಾನ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಆಯಿತು. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಎ ಕಂಪ್ರೆನ್ಸಿವ್ ಟ್ಯಾಕ್ಸ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್ levied both central and state by allowing the tax paid on inputs and earlier stages of the production and consumption. ಈ ಕಾನ್ಸೆಪ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಇನ್ನು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡಿ, ಇಟ್ಸ್ ಎ ಕಂಪ್ರೆಸಿವ್ ಟ್ಯಾಕ್ಸ್ ವಿಚ್ ಇಸ್ ಲೇವಿಡ್ ಆನ್, ಯಾವ್ದ್ರ ಮೇಲೆ ಲೇವಿ ಮಾಡ್ತಾರೆ, ಗೂಡ್ಸ್ ಮೇಲೆ ಅಥವಾ ಸರ್ವಿಸಸ್ ಮೇಲೆ ಅಥವಾ ಎರಡರ ಮೇಲೂ ಸಹ. ಯಾರು ಲೇವಿ ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ದೆನ್ ಸ್ಟೇಟ್ ಗವರ್ನಮೆಂಟ್ ಎರಡೂ ಸಹ ಲೇವಿ ಮಾಡ್ತಾರೆ. ದೆನ್ ITC ಅವೈಲಬಿಲಿಟಿ ಇರುತ್ತೆ. ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲಬಿಲಿಟಿ ಇರುತ್ತೆ. ಸೊ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಕಂಪ್ರೆಸಿವ್ ಟ್ಯಾಕ್ಸ್ ವಿಚ್ ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ, ಸೊ ಗೂಡ್ಸ್ ಮೇಲೆ ಮತ್ತೆ ಸರ್ವಿಸಸ್ ಮೇಲೆ ಲೇವಿ ಮಾಡ್ತಾರೆ. ಯಾರು ಲೇವಿ ಮಾಡ್ತಾರೆ? ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್. ದೆನ್ ದೇ ಆರ್ ಅಲೋಯಿಂಗ್ ಟ್ಯಾಕ್ಸ್ ಕ್ರೆಡಿಟ್ಸ್ ಆಲ್ಸೋ. ಅರ್ಲಿಯರ್ ಸ್ಟೇಜಸ್ ಅಂತ ಏನ್ ಹೇಳಿದಾನೆ ಅಂದ್ರೆ, ಮೊದಲು ಏನ್ ಪೇ ಮಾಡಿದರೆ ಅದನ್ನ ಕ್ರೆಡಿಟ್ ಸಿಗುತ್ತೆ ಅಂತ ಅರ್ಥ. ಸೊ ಇಟ್ಸ್ ನಥಿಂಗ್ ಬಟ್ ITC ಸಿಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್, ಇಟ್ ಈಸ್ ಎ ಟ್ಯಾಕ್ಸ್ ಆನ್ ಫೈನಲ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕನ್ಸ್ಯೂಮ್ಡ್ ಇನ್ ಅನ್ ಎಕಾನಮಿ. ಟ್ಯಾಕ್ಸ್ ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಫೈನಲ್ ಕನ್ಸಂಪ್ಷನ್. ನಾವು ಹೇಳಿದ್ವಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಟ್ಯಾಕ್ಸ್ ಯಾರ ಮೇಲೆ ಬೀಳುತ್ತೆ? ಫೈನಲ್ ಕನ್ಸಂಪ್ಷನ್ಸ್ ಮೇಲೆನೆ. ದೆನ್ ಆಕ್ಚುಲಿ ಡೆಸ್ಟಿನೇಷನ್ ಬೇಸ್ಡ್ ಅಂತ ಏನಿಲ್ಲ. ಮತ್ತೆ ನೋಡೋಣ, ಫೈನಲ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಕನ್ಸ್ಯೂಮ್ಡ್ ಇನ್ ಅನ್ ಎಕಾನಮಿ. The efforts of central government is implemented to these were meticulous. Next one, the GST is applicable entire India including Jammu and Kashmir. So ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಪ್ರಾವಿಷನ್ಸ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಅಪ್ಲೈ ಆಗ್ತಿಲ್ಲ ಮೊದಲು. ಸೊ ಹಾಗಾದ್ರೆ GST ಏನಾಗಿದೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ಗೂ ಸಹ ಇಂಪ್ಲಿಮೆಂಟೇಷನ್ ಆಗುತ್ತೆ. ಬಟ್ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು 8 days ಡಿಲೇ ಆದ್ರೂ ಸಹ, ಬಟ್ ಜಮ್ಮು ಅಂಡ್ ಕಾಶ್ಮೀರಲ್ಲೂ ಸಹ ಅಪ್ಲೈ ಆಗುತ್ತೆ ಇದು. So this is which is relating to your introduction to your GST. The next concept is meaning of GST. Meaning of GST. A GST, goods and service tax, is a destination based consumption tax to levied on supply of goods and services. The taxable event being supply, that is a value added tax levied on manufacture, sale and consumption of goods and services. So ಹಾಗೆ ನಾನು ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ಸ್ ಅಲ್ಲಿ ಕೆಲವೊಂದು ಹೇಳ್ತಾ ಬಂದೆ ನಿಮಗೆ. GST, goods and service tax, is a destination based tax. Destination based consumption tax. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇದನ್ನ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿರ್ತಕ್ಕಂಥ ಪರ್ಸನ್ ಕರ್ನಾಟಕದಲ್ಲಿದ್ದಾನೆ, ಪ್ರಾಡಕ್ಟ್ ಸೇಲ್ ಮಾಡ್ತಾ ಇರ್ತಕ್ಕಂಥ ಪರ್ಸನ್ ಎಲ್ಲಿದ್ದಾನೆ? ಸೊ ಆಂಧ್ರ ಪ್ರದೇಶದಲ್ಲಿದ್ದಾನೆ, AP. ಈ ತರ ಹೇಳಿದಾಗ ಟ್ಯಾಕ್ಸ್ ಅಮೌಂಟ್ ಯಾರು ಕಲೆಕ್ಟ್ ಮಾಡಬೇಕು? ಕನ್ಸಂಪ್ಷನ್ ಎಲ್ಲಾಗ್ತಿದೆ, ಟ್ಯಾಕ್ಸ್ ಅಮೌಂಟ್ ಯಾವ ಗವರ್ನಮೆಂಟ್ಗೆ ಹೋಗ್ಬೇಕು? ಸೊ ಇಲ್ಲಿ ನಾವೇನ್ ಕಾನ್ಸೆಪ್ಟ್ ಮಾಡ್ತೀವಿ, GSTಲಿ ಟ್ಯಾಕ್ಸ್ ಡ್ಯೂಯಲ್ ಮೆಥಡ್ ಅಪ್ಲೈ ಮಾಡ್ತೀವಿ. ಒನ್ ಈಸ್ CGST, another one is SGST. ಸ್ಟೇಟ್ ಗವರ್ನಮೆಂಟ್ ದೆನ್ ಸೆಂಟ್ರಲ್ ಗವರ್ನಮೆಂಟ್ ಡಿಸ್ಕಸ್ ಮಾಡ್ತೀವಿ. ಹಾಗಾದ್ರೆ CGST ಅದರಲ್ಲಿ ಎರಡನೇ ಮಾತಿಲ್ಲ, ಸೆಂಟ್ರಲ್ ಗವರ್ನಮೆಂಟ್ ಹೋಗುತ್ತೆ. ನೀವು ಯಾವ ಸ್ಟೇಟ್ ಅಲ್ಲಾದ್ರೂ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿ, ಅದು ವೆದರ್ ಇಟ್ ಮೇ ಬಿ ಕರ್ನಾಟಕ, ಇಟ್ ಮೇ ಬಿ ಆಂಧ್ರ ಪ್ರದೇಶ್, ನೀವೆಲ್ಲಾದ್ರೂ ಏನಾದ್ರು ಆಗ್ಲಿ. ಸೊ ಹಾಗಾದ್ರೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ, CGST ಪೋರ್ಷನ್ ಹೋಗುತ್ತೆ. ಬಟ್ ಆದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ತಿರ್ತಕ್ಕಂಥ ಇಂಟರ್ ಸ್ಟೇಟ್. ಹಾಗಾದ್ರೆ ಯಾವ ಸ್ಟೇಟ್ ಕಲೆಕ್ಷನ್ಸ್ ಆಗಬೇಕು? SGST ಪೋರ್ಷನ್ ಯಾವ ಸ್ಟೇಟ್ ಕಲೆಕ್ಟ್ ಮಾಡಬೇಕು? ಸೊ ಕರ್ನಾಟಕ ಕಲೆಕ್ಟ್ ಮಾಡ್ಕೋಬೇಕಾ ಅಥವಾ ಆಂಧ್ರ ಪ್ರದೇಶ್ ಕಲೆಕ್ಟ್ ಮಾಡ್ಕೋಬೇಕಾ? ಸೇಲ್ ಮಾಡ್ತಾ ಇರತಕ್ಕಂಥದ್ದು ಆಂಧ್ರ ಪ್ರದೇಶದಿಂದ ಯಾರಿಗೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ. ಹಾಗಾದ್ರೆ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಂಧ್ರ ಪ್ರದೇಶ್ ಗವರ್ನಮೆಂಟ್ ಮಾಡ್ಕೋಬೇಕಾ ಅಥವಾ ಕರ್ನಾಟಕ ಗವರ್ನಮೆಂಟ್ ಮಾಡ್ಕೋಬೇಕಾ? ಸೊ ಅದಕ್ಕೋಸ್ಕರ ಮೀನಿಂಗ್ ಅಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಿರೋದು ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ಇಲ್ಲಿ ಕನ್ಸಂಪ್ಷನ್ ಎಲ್ಲ ಆಗ್ತಿದೆ, ಆಂಧ್ರ ಪ್ರದೇಶದಲ್ಲಿ ಆಗ್ತಿದ್ಯಾ ಅಥವಾ ಸೊ ಕರ್ನಾಟಕದಲ್ಲಿ ಆಗ್ತಿದ್ಯಾ? ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥದ್ರಿಂದ ಟ್ಯಾಕ್ಸ್ ಕಲೆಕ್ಷನ್ ಅಥಾರಿಟಿ ಯಾರಿಗಿರುತ್ತೆ? ಕರ್ನಾಟಕ ಗವರ್ನಮೆಂಟ್ ಇರುತ್ತೆ. ದಟ್ ಈಸ್ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಲೇವಿಡ್ ಆನ್ ಸಪ್ಲೈ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಯಾವ್ದ್ರ ಮೇಲೆ ಲೇವಿ ಮಾಡ್ತಾರೆ? ಸಪ್ಲೈ. ಆಕ್ಚುಲಿ ಇಲ್ಲಿ ಇನ್ GST ಸೇಲ್ ಅನ್ನೋ ವರ್ಡೇ ಬರಲ್ಲ. ಮೊದಲು ನಾವೇನ್ ಮಾಡ್ತಿದ್ವಿ, ಸೇಲ್ ಅಂತ ಟ್ರೀಟ್ ಮಾಡ್ತಿದ್ದೀವಿ. ಸೇಲ್ ಅನ್ನೋ ವರ್ಡೇ ಬರಲ್ಲ, ಅದರ ಬದಲಾಗಿ ಏನ್ ಮಾಡ್ತಾರೆ? ಸಪ್ಲೈ ಅನ್ನೋ ವರ್ಡ್ ನ ಯೂಸ್ ಮಾಡ್ತಾರೆ. ಲೇವಿಡ್ ಆನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್.
ಸೊ ಟ್ಯಾಕ್ಸಬಲ್ ಇವೆಂಟ್ ಏನು ಅಂದ್ರೆ ಇಲ್ಲಿ ಸಪ್ಲೈ. ಮೊದಲು ನಾವು ಟ್ಯಾಕ್ಸಬಲ್ ಇವೆಂಟ್ ಅಂದ್ರೆ ಮೊದಲು ಅನ್ನೋದಕ್ಕಿಂತ ಸೊ ಮೆಜಾರಿಟಿ ಆಫ್ ದ ಪರ್ಸನ್ಸ್ ಏನ್ ಮಾಡ್ತಾರೆ, ಸೇಲ್ ಆಗಿದ್ರೆ ಮಾತ್ರ, ಸೇಲು ಅಥವಾ ಪರ್ಚೇಸ್ ಆಗಿದ್ರೆ, ಇಲ್ಲಿ ಸೇಲು ಪರ್ಚೇಸ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ, ಸಪ್ಲೈ ಅಂತ ಟ್ರೀಟ್ ಮಾಡ್ತಾರೆ. ಸೊ ದೆನ್ ದಟ್ ಈಸ್ ಅ ವ್ಯಾಲ್ಯೂ ಆಡೆಡ್ ಲೇವಿಡ್ ಆನ್ ದ ಮ್ಯಾನುಫ್ಯಾಕ್ಚರ್, ಸೇಲ್, consumption of goods and services. This is the meaning of your GST. The goods and service tax is a comprehensive value added tax on supply of goods and services. Another meaning for the GST. Definition. The term GST is defined in Article 366 12A to mean any tax on supply of goods and services or both, except taxes on the supply of alcoholic liquor for the human consumption. ನೀವು ಏನೇ ಟ್ಯಾಕ್ಸ್ ಇಂಪೋಸ್ ಮಾಡಿ ಯಾವ್ದ್ರ ಮೇಲೆ, ಸರ್ವಿಸಸ್ ಮತ್ತೆ ಗೂಡ್ಸ್ ಮೇಲೆ. ನೋಡಿ ಇಲ್ಲಿ, ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಯಾವುದೇ ಟ್ಯಾಕ್ಸ್ ಇಂಪೋಸ್ ಮಾಡಿ ಯಾವ್ದ್ರ ಮೇಲೆ, ಗೂಡ್ಸ್ ಮೇಲೆ ಮತ್ತೆ ಸರ್ವಿಸಸ್ ಮೇಲೆ, ಅದನ್ನ ನಾವೆಂತ ಕರಿತೀವಿ, GST ಅಂತ ಕರಿತೀವಿ. ಎಕ್ಸೆಪ್ಟ್ ಟ್ಯಾಕ್ಸ್, ಯಾವ ಟ್ಯಾಕ್ಸ್ ಬಿಟ್ಟು ಅಂತ ಹೇಳಿದ್ರೆ, ಆಲ್ಕೋಹಾಲಿಕ್ ಕನ್ಸಂಪ್ಷನ್, ಹ್ಯೂಮನ್ ಪರ್ಪಸ್ ಕನ್ಸ್ಯೂಮ್ ಮಾಡಿರ್ತಕ್ಕಂಥ ಆಲ್ಕೋಹಾಲಿಕ್ ಮೇಲೆ ಹಾಕಿರ್ತಕ್ಕಂಥ ಟ್ಯಾಕ್ಸ್ ಬಿಟ್ಟು, ಅದು ಬಿಟ್ಟು ರಿಮೈನಿಂಗ್ ಏನೇ ಟ್ಯಾಕ್ಸಸ್ ಇಂಪೋಸ್ ಮಾಡಿರ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ, ಅದನ್ನೆಲ್ಲಾನು ಸಹ ನಾವೇನಂತ ಕರಿತೀವಿ, GST ಅಂತಾನೆ ಕರಿತೀವಿ. ದಿಸ್ ಇಸ್ ಅ ಡೆಫಿನೇಷನ್ ಅಕಾರ್ಡಿಂಗ್ ಟು ದ ಆರ್ಟಿಕಲ್ 366 12A. ಅದರ ಪ್ರಕಾರ ಏನ್ ಟ್ಯಾಕ್ಸ್ ಇದೆ, ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಸಪ್ಲೈ ಅಥವಾ ಸಪ್ಲೈ ಆಫ್ ಗೂಡ್ಸ್ ಆದ್ರೂ ಆಗಿರ್ಬೋದು, ಅಥವಾ ಸಪ್ಲೈ ಆಫ್ ಸರ್ವಿಸಸ್, ಅಥವಾ ಎರಡೂ ಸಪ್ಲೈ ಆಗಿರ್ಬೋದು, ಗೂಡ್ಸ್ ಸಪ್ಲೈ ಆಗಿರ್ಬೋದು ಅಥವಾ ಸರ್ವಿಸ್ ಸಪ್ಲೈ ಎರಡೂ ಸೇರಿಸಿ ಆಗಿರ್ಬೋದು. ಅದ್ರ ಮೇಲೆ ನೀವೇನಾದ್ರು ಟ್ಯಾಕ್ಸ್ ಅಪ್ಲೈ ಮಾಡಿದೀರಾ ಅಂದ್ರೆ ದಟ್ ಈಸ್ ಸ್ಟೇಟೆಡ್ ಆಸ್ ಎ GST. ಎಕ್ಸೆಪ್ಟ್, ಯಾವ್ದು ಬಿಟ್ಟು ಅಂತ ಹೇಳಿದ್ರೆ, ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಮೇಲೆ, ಹ್ಯೂಮನ್ ಕನ್ಸಂಪ್ಷನ್ಗೋಸ್ಕರ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಮೇಲೆ ನೀವೇನಾದ್ರು ಟ್ಯಾಕ್ಸ್ ಅಪ್ಲೈ ಮಾಡಿದ್ರೆ ಅದು GST ಅಲ್ಲ. ದೆನ್ ಅದೇ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಫಾರ್ ದ ಪರ್ಪಸ್ ಆಫ್ ಹ್ಯೂಮನ್ ಕನ್ಸಂಪ್ಷನ್ ಬಿಟ್ಟು ಮೆಡಿಸಿನ್ಸ್ ಗೆ ಯೂಸ್ ಮಾಡ್ತಕ್ಕಂಥ ಕಂಡೀಷನ್ಸ್ ಎಲ್ಲ ಆಗುತ್ತೆ, ಅದು ಕಂಪಲ್ಸರಿ ಟ್ಯಾಕ್ಸಬಲ್ ಆಗುತ್ತೆ, GST ಅಂಡರಲ್ಲೇ ಬರುತ್ತೆ. ಅದಕ್ಕೋಸ್ಕರ ಸ್ಪೆಸಿಫಿಕೇಶನ್ ಕೊಟ್ಟಿರೋದು ಇಲ್ಲಿ ಹ್ಯೂಮನ್ ಕನ್ಸಂಪ್ಷನ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಡೆಫಿನೇಷನ್ ಆಫ್ GST. GST ನ ಡೆಫಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ಒನ್, objectives of GST. And the first one, ensuring that the cascading effect of tax on tax will be eliminated. So to understand this concept, I'll take an example. ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಒಬ್ಬ ಮ್ಯಾನುಫ್ಯಾಕ್ಚರರ್, ಮಿಸ್ಟರ್ ಎ ಅನ್ನೋ ಪರ್ಸನ್ ಮ್ಯಾನುಫ್ಯಾಕ್ಚರರ್ ಅನ್ಕೊಳ್ಳಿ. ಎ ಅನ್ನೋ ಪರ್ಸನ್ ಏನ್ ಮಾಡ್ತಾನೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಕ್ಸೈಸ್ ಡ್ಯೂಟಿ ಪೇ ಮಾಡ್ತಾನೆ. ಪ್ರಾಡಕ್ಟ್ ಕಾಸ್ಟ್ ಜೊತೆಗೆ ಅವ್ನು ಏನ್ ಮಾಡ್ತಾನೆ, ಎಕ್ಸೈಸ್ ಡ್ಯೂಟಿ ಆಡ್ ಮಾಡಿರ್ತಾನೆ. ಈ ಎಕ್ಸೈಸ್ ಡ್ಯೂಟಿ ಆಡ್ ಮಾಡಿದ್ರೆ ಮತ್ತೆ ಬಂದಿರತಕ್ಕಂಥ ವ್ಯಾಲ್ಯೂ ಮೇಲೆ ಸೇಲ್ ಮಾಡ್ಬೇಕಾದ್ರೆ ಸೇಲ್ಸ್ ಟ್ಯಾಕ್ಸ್ ನ ಪೇ ಮಾಡ್ತಾರೆ. ನಾನು ಈಗ ಹೇಳ್ತಿರ್ತಕ್ಕಂಥದ್ದು ಬಿಫೋರ್ ಇಂಟ್ರೊಡ್ಯೂಸಿಂಗ್ ಆಫ್ ಎ GST. GST ಇಂಟ್ರೊಡಕ್ಷನ್ ಆಗಕ್ಕಿಂತ ಮೊದಲು ಇರ್ತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಒಬ್ಬ ಮ್ಯಾನುಫ್ಯಾಕ್ಚರರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಎಕ್ಸೈಸ್ ಡ್ಯೂಟಿನ ಪೇ ಮಾಡಿರ್ತಾನೆ. ನಂತರ ಅದೇ ಪ್ರಾಡಕ್ಟ್ ನ ಸೇಲ್ ಮಾಡಬೇಕಾದ್ರೆ ಕಾಸ್ಟ್ ಪ್ಲಸ್ ಎಕ್ಸೈಸ್ ಡ್ಯೂಟಿ ವ್ಯಾಲ್ಯೂ ತಗೊಂಡು ದೆನ್ ಅದರ ಮೇಲೆ ಮತ್ತೆ ಸೇಲ್ಸ್ ಟ್ಯಾಕ್ಸ್ ನ ಪೇ ಮಾಡಿರ್ತಾರೆ. ನೋಡಿ, ಈಗ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಯ್ತು. ಈ ತರ ಕಾನ್ಸೆಪ್ಟ್ಸ್ ನ ಏನ್ ಮಾಡುತ್ತೆ, ಎಲಿಮಿನೇಟ್ ಮಾಡುತ್ತೆ GST. ಹೇಗೆ ಸರ್ ಅಂತ ಹೇಳಿದ್ರೆ, ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರ್ ಅಗೇನ್ ಅಲ್ಲೇನಾಗುತ್ತೆ, GST ನೇ ಪೇ ಮಾಡ್ತಾನೆ. ಯಾಕೆಂದ್ರೆ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದಾನೆ ಅಂತ ಹೇಳಿ GST ಅಪ್ಲೈ ಆಗುತ್ತೆ. ದೆನ್ ಅದನ್ನ ಸೇಲ್ ಮಾಡ್ಬೇಕಾದ್ರೆ GST ಅಪ್ಲೈ ಆಗುತ್ತೆ. ಬಟ್ ಅಲ್ಲೇನಾಗುತ್ತೆ, ITC ಅವೈಲಬಿಲಿಟಿ ಇರುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋ ಕಾನ್ಸೆಪ್ಟ್ ಸಿಗುತ್ತೆ. ದೆನ್ ಆ GST ಮೇಲೆ ಮತ್ತೆ GST ಪೇ ಮಾಡೋದಿಲ್ಲ ನಾವು. ಸೊ ITC ಸಿಗುತ್ತೆ ನಮ್ಗೆ ಅಲ್ಲಿ. ಅದರಿಂದ ಏನಾಗುತ್ತೆ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅನ್ನೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಒನ್, ಎನ್ಶೂರಿಂಗ್ ದ ಅವೈಲಬಿಲಿಟಿ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಕ್ರಾಸ್ ದ ವ್ಯಾಲ್ಯೂ ಚೈನ್. ಅಕ್ರಾಸ್ ದ ವ್ಯಾಲ್ಯೂ ಚೈನ್ ಅಂತ ಹೇಳಿದ್ರೆ ಡಿಪೆಂಡ್ಸ್. ಅದು SGST ಗೆ CGST ಗೆ IGST ಫಸ್ಟ್ ಯುಟಿಲೈಸೇಷನ್ ಆಗಬೇಕು. ಆ ಫಸ್ಟ್ ಯುಟಿಲೈಸೇಷನ್ ಆದ್ಮೇಲೆ ಮತ್ತೆ ಕ್ರಾಸ್ ಯುಟಿಲೈಸೇಷನ್ ಮಾಡ್ಕೋಬಹುದು ಇನ್ ಕೇಸ್ ಆಫ್ IGST. ಬಟ್ CGST SGST ಕ್ರಾಸ್ ಯುಟಿಲೈಸೇಷನ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವ್ಯಾಲ್ಯೂ ಚೈನ್, ಅಕ್ರಾಸ್ ದ ವ್ಯಾಲ್ಯೂ ಚೈನ್ ಅಂತ ಹೇಳಿದಾನೆ. ಸೊ ಅವೈಲಬಿಲಿಟಿ ಆಫ್ ಇನ್ಪುಟ್ ಕ್ರೆಡಿಟ್ ಅಂತ ಹೇಳಿದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಲ್ಲಿ ಅವೈಲಬಿಲಿಟಿ. ರಿಡ್ಯೂಸಿಂಗ್ ದ ಕಾಂಪ್ಲಿಕೇಶನ್ ಇನ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಟ್ಯಾಕ್ಸ್ ಕಂಪ್ಲೈನ್ಸ್. ಇಲ್ಲಿ ಯಾವುದೇ ರೀತಿ ಡಿಫಿಕಲ್ಟೀಸ್ ಇರಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಓನ್ಲಿ ಒನ್ ಟ್ಯಾಕ್ಸ್ ಅಂಡ್ ಒನ್ ನೇಷನ್. ಒನ್ ಟ್ಯಾಕ್ಸ್ ಒನ್ ನೇಷನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೀವಿ ನಾವು. ಯಾಕೆಂದ್ರೆ ಎಂಟೈರ್ಲಿ ಎಲ್ಲಾನು ಸಹ ಕಾನ್ಸೆಪ್ಟ್ ಒಂದೇ, GST. ಸೊ ಮೊದಲು ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು, ವ್ಯಾಟ್ ಅಂತ ಬರ್ತಿತ್ತು. ಸೊ ಡಿಫ್ರೆಂಟ್ ಕೆಲವೊಂದು ಟೈಮಲ್ಲಿ ಬೇರೆ CVT ಅಪ್ಲೈ ಮಾಡಬೇಕಿತ್ತು, ಕೌಂಟರ್ ವ್ಯಾಲ್ಯೂಯಿಂಗ್ ಡ್ಯೂಟಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಬರ್ತಿತ್ತು. ಈಗೆಲ್ಲ ಇಲ್ಲ. ಸೊ ಅಲ್ಲಿ ಹಾಗಾದ್ರೆ ನಮಗೆ ಕಾಂಪ್ಲಿಕೇಶನ್ ಇಲ್ಲ. ಯಾವ ಟೈಮಲ್ಲಿ ಏನನ್ನ ಕೇಳಿ ನಾವು ಬರೀ ಅಪ್ಲೈ ಮಾಡ್ಬೇಕಾದ್ರೆ GST ಮಾತ್ರನೇ, ಬೇರೆ ಕಾನ್ಸೆಪ್ಟ್ಸ್ ಬರೋದೇ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಈಸಿ ಆಯಿತು, ಕಾಂಪ್ಲಿಕೇಶನ್ ಇಲ್ಲ ಇಲ್ಲಿ. ದೆನ್
ಕಂಪ್ಲೇನ್ಸು ಇಲ್ಲ, ಯಾವುದೇ ರೀತಿ ಕಂಪ್ಲೇಂಟ್ಸು ಬರೋದಿಲ್ಲ ಅಟ್ ದ ಟೈಮ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಟ್ಯಾಕ್ಸಸ್, ಬಿಕಾಸ್ ವಿ ಆರ್ ವೆಲ್ ಸ್ಟ್ರಕ್ಚರ್ಡ್ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ವೆಲ್ ಸ್ಟ್ರಕ್ಚರ್ಡ್ ಇದೆ, ಡಿಸೈನ್ ಆಗಿದೆ, GST ಸಾಫ್ಟ್ವೇರ್ಸ್ ಎಲ್ಲ ಡಿಸೈನ್ ಆಗಿದೆ. ಅದಕ್ಕೋಸ್ಕರ ನಮಗೆ ಕಂಪ್ಲೇಂಟ್ಸ್ ಕಡಿಮೆ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಮೇಕಿಂಗ್ ಯೂನಿಫೈಡ್ ಲಾ. ಯೂನಿಫೈಡ್ ಲಾ ಅಂತ ಯಾಕೆ ಸ್ಪೆಸಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಎಂಟೈರ್ ಇಂಡಿಯಾ ಓನ್ಲಿ ಒನ್ ಸ್ಟ್ರಕ್ಚರ್, ಓನ್ಲಿ ಒನ್ ಟ್ಯಾಕ್ಸ್ ರೇಟ್ಸ್, ಎಲ್ಲರೂ ಹೋಗಿ ನೀವು ಅಪ್ಲೈ ಮಾಡ್ತಕ್ಕಂಥದ್ದು GST ಮಾಡ್ತೀರಾ, ಒಂದೇ ತರ ರೇಟ್ಸ್. ಇಲ್ಲಿ ಏನ್ ರೇಟ್ಸ್ ಅಪ್ಲೈ ಮಾಡ್ತೀರಾ ಅಲ್ಲೂ ಸಹ ಅದೇ ರೇಟ್ಸ್. ಇಲ್ಲಿ ಯಾವ ರೀತಿ ಲಾ ಇರುತ್ತೆ ಅಲ್ಲೂ ಸಹ ಅದೇ ರೀತಿ ಲಾ. ಸೊ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೇಮ್ ಇರುತ್ತೆ, ಡಸಂಟ್ ಚೇಂಜ್. ನೆಕ್ಸ್ಟ್ ಒನ್, ಡಿಕ್ರೀಸ್ ಇನ್ ಅನ್ಹೆಲ್ತಿ ಕಾಂಪಿಟೇಷನ್ ಬಿಟ್ವೀನ್ ದ ಸ್ಟೇಟ್ಸ್. ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಅನ್ಹೆಲ್ತಿ ಕಾಂಪಿಟೇಷನ್, ಅಲ್ಲಿ ಟ್ಯಾಕ್ಸ್ ರೇಟ್ ಅಷ್ಟಿದೆ, ಇಲ್ಲಿ ಇಷ್ಟಿದೆ, ಸೊ ನೆಕ್ಸ್ಟ್ ಇಯರ್ ನಾವು ಜಾಸ್ತಿ ಮಾಡೋಣ. ಅನ್ಹೆಲ್ತಿ ಕಾಂಪಿಟೇಷನ್ ಬಿಟ್ವೀನ್ ದ ಸ್ಟೇಟ್ಸ್ ಇರಲ್ಲ. ಇಲ್ಲಿ 17%, ಇಲ್ಲಿ 18% ಇದ್ರೆ ಅಲ್ಲೂ 18%, 12% ಇದ್ರೆ ಅಲ್ಲೂ 12%, ಇಲ್ಲಿ 28 ಇತ್ತು ಅಂದ್ರೆ ಅಲ್ಲೂ ಸಹ 28 ಆಗಿರುತ್ತೆ. ಸೊ ಇಲ್ಲಿ ಕಾಂಪಿಟೇಷನ್ ಇರೋದಿಲ್ಲ. ಅದು CGST ಸೆಂಟ್ರಲ್ ಯೂನಿಯನ್ ಗವರ್ನಮೆಂಟ್ ಏನು ಫ್ರೇಮ್ ಮಾಡಿದೆ ಅದನ್ನ ಫಾಲೋ ಆಗಬೇಕಾಗುತ್ತೆ. ನೆಕ್ಸ್ಟ್, ರಿಡ್ಯೂಸಿಂಗ್ ದ ಟ್ಯಾಕ್ಸ್ ಸ್ಲಾಬ್ ರೇಟ್ಸ್. ರಿಡ್ಯೂಸಿಂಗ್ ದ ಟ್ಯಾಕ್ಸ್ ಸ್ಲಾಬ್ ರೇಟ್ಸ್ ಟು ಅವಾಯ್ಡ್ ದ ಫರ್ದರ್ ಕ್ಲಾರಿಫಿಕೇಶನ್ ಇಶ್ಯೂಸ್. ಸೊ ಸ್ಲಾಬ್ ರೇಟ್ಸ್ ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಂಡು ಬರ್ತಿದೆ. ನೆಕ್ಸ್ಟ್, ಟು ಇಂಟ್ರೊಡ್ಯೂಸ್ ದ ಪ್ರಿನ್ಸಿಪಲ್ ಆಫ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್. ಹಾಗೆ ಹೇಳಿದೆ ನಾನು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಎಲ್ಲಿ ಪ್ರಾಡಕ್ಟ್ ಕನ್ಸ್ಯೂಮ್ ಆಗುತ್ತೋ ಅಲ್ಲಿ ಟ್ಯಾಕ್ಸಬಿಲಿಟಿ, ಅಲ್ಲಿ ಆ ಗವರ್ನಮೆಂಟ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಇಂಪ್ರೂವಿಂಗ್ ದ ಕಾಂಪಿಟೇಟಿವ್ನೆಸ್ of the original goods and services, thereby improving the GDP rate too. So these are the objectives of GST. ಇಷ್ಟು ಸಹ objectives ಆಗಿರುತ್ತೆ. Next, silent the features of GST. First point, tax incident. So GST ಅಲ್ಲಿ ಟ್ಯಾಕ್ಸ್ ಇನ್ಸಿಡೆಂಟ್ ಯಾವಾಗ ಆಗುತ್ತೆ ಅಂತ, ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಗೂಡ್ಸ್ ನ ಸಪ್ಲೈ ಅಥವಾ ಸರ್ವಿಸಸ್ ನ ಸಪ್ಲೈ ಆಗಿದೆ ಅಂತ ಹೇಳಿದ್ರೆ, ಸೊ ಅದೇನಾಗಿರುತ್ತೆ, ಕಂಪಲ್ಸರಿ ಟ್ಯಾಕ್ಸ್ ಇನ್ಸಿಡೆಂಟ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ಅದು ಟ್ಯಾಕ್ಸ್ ಇನ್ಸಿಡೆಂಟ್ ಏನಾಗಿರುತ್ತೆ, ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ನೆಕ್ಸ್ಟ್, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಸೊ ಎಲ್ಲಿ ಕನ್ಸಂಪ್ಷನ್ ಆಗಿದೆಯೋ ಗೂಡ್ಸ್ ಅಂಡ್ ಸರ್ವಿಸಸ್ ನ, ಎಲ್ಲಿ ಕನ್ಸಂಪ್ಷನ್ ಆಗಿದೆಯೋ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಆಂಧ್ರ ಪ್ರದೇಶ ಎಕ್ಸಾಂಪಲ್ ಮತ್ತೆ ಕರ್ನಾಟಕ ಎಕ್ಸಾಂಪಲ್ ತಗೊಂಡು ಹೇಳ್ಕೊಟ್ಟಿದ್ದೀನಿ. ಎಲ್ಲಿ ಕನ್ಸಂಪ್ಷನ್ ಆಗಿದೆ, ಕರ್ನಾಟಕದಲ್ಲಿ ಕನ್ಸಂಪ್ಷನ್ ಆಗಿದೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಅಥಾರಿಟಿ ಇಲ್ಲಿದೆ, ಸೊ ಕರ್ನಾಟಕ ಸ್ಟೇಟ್ ಈ ತರ. ನೆಕ್ಸ್ಟ್ ಒನ್, GST is a value added tax, since only the value added at each stage is taxed under the GST. So ಇದೇನಾಗುತ್ತೆ ಅಂತಂದ್ರೆ, ಆಲ್ರೆಡಿ ನಿಮ್ಗೆ ಹೇಳಿದೆ, ಮ್ಯಾನುಫ್ಯಾಕ್ಚರರ್ ಅಲ್ಲಿ ಟೂ ಕೈಂಡ್ಸ್ ಅಂತ ತಿಳ್ಕೋಣ. ಒಬ್ರು ಸ್ಪೇರ್ ಪಾರ್ಟ್ಸ್, ಆಟೋಮೊಬೈಲ್ ಇಂಡಸ್ಟ್ರೀಸ್ ತಗೋಣ. ಸ್ಪೇರ್ ಪಾರ್ಟ್ಸ್ ನ ಒಂದ್ ಕಡೆ ಮ್ಯಾನುಫ್ಯಾಕ್ಚರ್ ಆಗಿದೆ, ಅಸೆಂಬಲ್ ಇನ್ನೊಂದ್ ಕಡೆ ಮ್ಯಾನುಫ್ಯಾಕ್ಚರ್ ಆಗಿದೆ, ಅಸೆಂಬಲ್ ಇನ್ನೊಂದ್ ಕಡೆ ಆಗ್ತಿದೆ ಅನ್ಕೋಣ. ಸೊ ಅದ್ರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಪರ್ಸನ್ನೇ ಬೇರೆ, ಅಂದ್ರೆ ಸ್ಪೇರ್ ಪಾರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಪರ್ಸನ್ನೇ ಬೇರೆ, ಅಸೆಂಬಲ್ ಮಾಡ್ತಾ ಇರ್ತಕ್ಕಂಥ ಪರ್ಸನ್ನೇ ಬೇರೆ. ಆದರೆ ಅಸೆಂಬಲ್ ಮಾಡ್ಬೇಕಾದ್ರೆ ಈ ನೀಡ್ ಸ್ಪೇರ್ ಪಾರ್ಟ್ಸ್, ಅವನೇನ್ ಮಾಡ್ತಾನೆ, ಸ್ಪೇರ್ ಪಾರ್ಟ್ಸ್ ನ ಪರ್ಚೇಸ್ ಮಾಡ್ತಾನೆ. ಸ್ಪೇರ್ ಪಾರ್ಟ್ಸ್ ನ ಪರ್ಚೇಸ್ ಮಾಡಿದ ನಂತರ ಅವನು ಟ್ಯಾಕ್ಸ್ ನ ಪೇ ಮಾಡ್ಬೇಕು. ದೆನ್ ಅದೇ ಪ್ರಾಡಕ್ಟ್ ತಗೊಂಡು ಬರೀ ಅಸೆಂಬಲ್ ಮಾಡ್ತಿದ್ದಾನೆ ಅಷ್ಟೇ. ಏನು ಈ ಅಸೆಂಬಲ್ ಗೆ ಎಷ್ಟು ಕಾಸ್ಟ್ ಆಗುತ್ತೋ ಅದರ ಮೇಲೆ ಮಾತ್ರ ಟ್ಯಾಕ್ಸ್ ಏನ್ ಮಾಡ್ತಾನೆ, ಪೇ ಮಾಡ್ತಾನೆ. ಎಲ್ಲಾದ್ರ ಮೇಲೂ ಪೇ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಗವರ್ನಮೆಂಟ್ ಗೆ ಸ್ಪೇರ್ ಪಾರ್ಟ್ಸ್ ನ ಸೇಲರ್ ಮುಖಾಂತರ ಸಮ್ ಅಮೌಂಟ್ ನ ಪೇ ಮಾಡಿದ್ದೇನೆ. ಇವಾಗ ಎಷ್ಟು ಪೇ ಮಾಡಬೇಕು, ಅದರಲ್ಲಿ ಆಲ್ರೆಡಿ ಪೇ ಮಾಡಿರ್ತಕ್ಕಂಥ ಅಮೌಂಟ್ ಡಿಡಕ್ಟ್ ಮಾಡ್ಕೊಂಡು ರಿಮೈನಿಂಗ್ ಅಮೌಂಟ್ ನ ಪೇಮೆಂಟ್ ಮಾಡ್ತಾನೆ ಗವರ್ಮೆಂಟ್ಗೆ. ದಟ್ ಈಸ್ ವ್ಯಾಲ್ಯೂ ಆಡೆಡ್. ಪ್ರತಿ ಆಡ್ ಅಲ್ಲಿ ಈಗೇನು ವ್ಯಾಲ್ಯೂ ಆಡ್ ಆಗಿದೆ, ಅಸೆಂಬಲಿಂಗ್, ಆ ಅಸೆಂಬ್ಲಿಂಗ್ ಗೆ ಮಾತ್ರನೇ ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾನೆ. ರಿಮೈನಿಂಗ್ ಅಮೌಂಟ್ ಪೋರ್ಷನ್ ಗೆ ಪೇ ಮಾಡೋದು, ಯಾಕೆಂದ್ರೆ ರಿಮೈನಿಂಗ್ ಪೋರ್ಷನ್ ಆಲ್ರೆಡಿ ಪೇ ಮಾಡ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಏನೇನ್ ವ್ಯಾಲ್ಯೂ ಆಡ್ ಆಗುತ್ತೋ ಈ ಸ್ಟೇಜಸ್ ಅಲ್ಲಿ ಅಷ್ಟಕ್ಕೆ ಮಾತ್ರನೇ ಆತ ಏನ್ ಮಾಡ್ತಾನೆ, ಟ್ಯಾಕ್ಸಸ್ ನ ಪೇ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್, ನೋ ಕ್ಯಾಸ್ಕೇಡಿಂಗ್ ಆಫ್ ಟ್ಯಾಕ್ಸಸ್. ಆಲ್ರೆಡಿ ಹೇಳಿದೆ, ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ, ಬಿಫೋರ್ GST, ಆಫ್ಟರ್ GST ಎರಡೂ ಸಹ ಎಕ್ಸಾಂಪಲ್ ಕೊಟ್ಟೆ. ಬಿಫೋರ್ GST ಎಕ್ಸೈಸ್ ಡ್ಯೂಟಿ ಮತ್ತೆ ಸೇಲ್ಸ್ ಟ್ಯಾಕ್ಸ್ ಎರಡೂ ಅಪ್ಲೈ ಮಾಡ್ತಿದ್ವಿ. ಬಟ್ ಈಗೇನಾಗಿದೆ, ಬರೀ GST ಅಂಡ್ ವಿ ಆರ್ ಹ್ಯಾವಿಂಗ್ ITC ಅದು ಸಹ ಇರೋದ್ರಿಂದ ನಮಗೇನಾಗುತ್ತೆ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಬರೋದಿಲ್ಲ. ನೆಕ್ಸ್ಟ್, ದ GST shall have two components. GST ಅನ್ನೋದು ಎರಡು ಕಾಂಪೋನೆಂಟ್ ಇದೆ. ಒಂದು is levied on by the central government, another one is levied by the state government. ಒಂದು ಸೆಂಟ್ರಲ್ ಗವರ್ನಮೆಂಟ್ ಲೆವಿ ಮಾಡ್ತಾರೆ, ಇನ್ನೊಂದು ಸ್ಟೇಟ್ ಗವರ್ನಮೆಂಟ್ ಲೆವಿ ಮಾಡ್ತಾರೆ. ಬಿಕಾಸ್ ದಟ್ಸ್ ವೈ ವಿ ಆರ್ ಹ್ಯಾವಿಂಗ್ ಟೂ ಕಾಂಪೋನೆಂಟ್ಸ್, ದಟ್ ಈಸ್ CGST ಅಂಡ್ SGST ಎರಡು ಕಾಂಪೋನೆಂಟ್ ಇದೆ. ನೆಕ್ಸ್ಟ್, ಡ್ಯುಯಲ್ GST ಮಾಡೆಲ್. ಸೊ ಇಲ್ಲೇನಾಗುತ್ತೆ, ಡ್ಯುಯಲ್ GST ಮಾಡೆಲ್, CGST ಅಂಡ್ SGST ಆರ್ ಟು ಬಿ ಪೇಯ್ಡ್
to the accounts of the central and state respectively. ಒಂದು ಪ್ರಾಡಕ್ಟ್ ನ ನೀವೇನಾದ್ರೂ ಪರ್ಚೇಸ್ ಮಾಡಿದೀರಾ ಅಂದ್ರೆ CGST ಗೂ ಟ್ಯಾಕ್ಸ್ ಪೇ ಮಾಡಬೇಕು, SGST. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ 18% ಟ್ಯಾಕ್ಸ್ ರೇಟ್ ಇದೆ ಅಂತ ತಿಳ್ಕೊಂಡಾಗ ಅದರಲ್ಲಿ 9% CGST ಪೋರ್ಷನ್, 9% SGST ಪೋರ್ಷನ್. ದಟ್ಸ್ ವೈ ಡ್ಯುಯಲ್ GST ಮಾಡೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, GST would apply to all the goods and services except alcohol for the human consumption. GST ಅನ್ನೋದು ಎಲ್ಲಾ ಕೈಂಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ಗೂ ಅಪ್ಲೈ ಆಗುತ್ತೆ, ಎಕ್ಸೆಪ್ಟ್ ಯಾವುದಕ್ಕೆ ಅಪ್ಲೈ ಆಗಲ್ಲ, ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಫಾರ್ ದ ಹ್ಯೂಮನ್ ಕನ್ಸಂಪ್ಷನ್ ಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಒನ್, ಅವೈಲಬಿಲಿಟಿ ಆಫ್ ದ ಟ್ಯಾಕ್ಸ್ ಕ್ರೆಡಿಟ್. ಟ್ಯಾಕ್ಸ್ ಕ್ರೆಡಿಟ್ ಅನ್ನೋದು ಅವೈಲಬಿಲಿಟಿ ಇರುತ್ತೆ, ಅಂದ್ರೆ ಆಲ್ರೆಡಿ ಏನ್ ಟ್ಯಾಕ್ಸ್ ಪೇ ಮಾಡಿದಾರ ಆ ಅಮೌಂಟ್ ನ ಮುಂದೆ ಪೇ ಮಾಡ್ಬೇಕಾಗಿರ್ತಕ್ಕಂಥ ಅಮೌಂಟ್ ಅಲ್ಲಿ ಡಿಡಕ್ಟ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ನ ಪೇ ಮಾಡ್ತಕ್ಕಂಥ ಅವೈಲಬಿಲಿಟಿ ಇಲ್ಲಿದೆ ಅಂತ. ನೆಕ್ಸ್ಟ್ ಒನ್, ಅಸೆಸ್ಮೆಂಟ್. ಸೊ ಯಾರು ಟ್ಯಾಕ್ಸಬಲ್ ಪರ್ಸನ್ ಇದಾನೋ, ಯಾರ ರಿಜಿಸ್ಟರ್ಡ್ ಡೀಲರ್ ಆಗಿದಾನೋ ಆತ ಪರ್ಸನ್ ಅವನೇ ಟ್ಯಾಕ್ಸ್ ಲಿಮಿಟ್ ನ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. 10th one is threshold limit. There shall be a taxable limit. So the taxable limit is, some states are having different kinds of taxable limits. Some are aggregate turnover is below 10 lakhs, above 10 lakhs. Some are having 20 lakhs, some are having 40 lakhs. This will be discussed in third chapter. So next one is 11th one, composition scheme. So under the composition scheme, the taxable person no need to register, he can opt the composition scheme. ಅವನು ಏನ್ ಮಾಡಬಹುದು ಅಂದ್ರೆ ಕಂಪೋಸಿಷನ್ ಸ್ಕೀಮ್ ನ ಆಪ್ಟ್ ಮಾಡ್ಕೋಬಹುದು. ಸೊ ಪ್ರತಿಯೊಬ್ಬ ಪರ್ಸನ್ ರಿಜಿಸ್ಟರ್ ಆಗಲೇಬೇಕು ಅಂತ ಕಂಪೋಸಿಷನ್ ಸ್ಕೀಮ್ ಅಲ್ಲಿ ಸೈನ್ ಮಾಡಬಹುದು, ಟ್ಯಾಕ್ಸಬಲ್ ಪೇ ಮಾಡಬಹುದು. ಸೊ ಕಂಪೋಸಿಷನ್ ಸ್ಕೀಮ್ ನ ಅವರು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಅವ್ರ ಅಗ್ರಿಗೇಟ್ ಟರ್ನ್ ಓವರ್ 75 lakhs ಕಡಿಮೆ ಇರಬೇಕು. ಸೊ ಇನ್ ಕೇಸ್ ಆಫ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್, ಅದೇ ಇನ್ನ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ಸ್ ಅಲ್ಲಿ 1.5 crores ಗಿನ್ನೂ ಕಡಿಮೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಕಂಪೋಸಿಷನ್ ಸ್ಕೀಮ್ ನ ಸೆಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ 1.5 crores ಜಾಸ್ತಿ ಸೇಲ್ಸ್ ನಡೀತಿದೆ ಅಂತ ಹೇಳಿದ್ರೆ, ಜಾಸ್ತಿ ಸಪ್ಲೈ ಆಗ್ತಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಅವರು ಕಂಪೋಸಿಷನ್ ಸ್ಕೀಮ್ ಅಲ್ಲಿ ಪೇ ಮಾಡೋ ತರ ಇಲ್ಲ, ರಿಜಿಸ್ಟ್ರೇಷನ್ ಆಗ್ಲೇಬೇಕು. ಸಪೋಸ್ ಅದಕ್ಕಿನ್ನು ಕಡಿಮೆ ಇತ್ತು ಅಂದ್ರೆ ಅವ್ರು ಏನ್ ಮಾಡೋದು, ಕಂಪೋಸಿಷನ್ ಸ್ಕೀಮ್ ನ ತಗೋಬಹುದು. ರಿಜಿಸ್ಟ್ರೇಷನ್ ಆಗ್ತಿರೋ ಅವ್ರು ಏನ್ ಮಾಡಬಹುದು, ಪೇ ಮಾಡಬಹುದು. ಸೊ ಥ್ರೆಶೋಲ್ಡ್ ಲಿಮಿಟ್ ಮೇಲೆ ಜಾಸ್ತಿ ಇರಬೇಕು ಅಂತ ಅಷ್ಟೇ ಸೇಲ್ಸ್ ಸಪ್ಲೈ. ಥ್ರೆಶೋಲ್ಡ್ ಗಿನ್ನ ಕಡಿಮೆ ಇದ್ದರೆ ಪೇ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. GST ಐಡೆಂಟಿಫಿಕೇಶನ್ ನಂಬರ್ ಇಸ್ ಪಾನ್ ಬೇಸ್ಡ್. ಸೊ GST ಏನಾಗಿದೆ, ಪಾನ್ ಬೇಸ್ಡ್ ಇದೆ. ಯಾವಾಗಲೂ ಸಹ ಪಾನ್ ರಿಜಿಸ್ಟ್ರೇಷನ್ ಬೇಸಿಸ್ ಮೇಲೆ ಆಗುತ್ತೆ. ನೆಕ್ಸ್ಟ್ ಒನ್, compensation to states. So the GST law provides a payment of compensation to the states for the losses of revenue, if any, arising out of implementing the goods and services tax for a period of 5 years. ಅಂದ್ರೆ ಸ್ಟೇಟ್ ಗವರ್ನಮೆಂಟ್ಸ್ ಅಲ್ಲಿ ಈಗ ಇಂಪ್ಲಿಮೆಂಟೇಷನ್ ಮಾಡಿ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಗವರ್ನಮೆಂಟ್ GST ಇಂಪ್ಲಿಮೆಂಟೇಷನ್ ಆಗಿದೆ ಯಾವಾಗ, July 1st ಅಲ್ಲಿ. ಈ July 1st ಇಂದ 5 years ಕೌಂಟ್ ಅಲ್ಲಿ ಅವ್ರಿಗೆ ಏನಾದ್ರು ಲಾಸ್ ಆಯ್ತು, ಬರ್ತಾ ಇರ್ತಕ್ಕಂಥ ರೆವಿನ್ಯೂ ಕಡಿಮೆ ಆಯ್ತು, ಬರ್ತಾ ಇರ್ತಕ್ಕಂಥ ರೆವಿನ್ಯೂಸ್ ಇಂದ ಟ್ಯಾಕ್ಸಸ್ ರೆವಿನ್ಯೂಸ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ, ಎಷ್ಟು ಕಡಿಮೆ ಪೋರ್ಷನ್ಸ್ ಅದ್ರಲ್ಲಿ ಏನು ಲಾಸಸ್ ಆಗಿದೆಯೋ ಆ ಲಾಸಸ್ ನ ಕಾಂಪೆನ್ಸೇಟ್ ಯಾರು ಮಾಡ್ತಾರೆ ಅಂದ್ರೆ ಯೂನಿಯನ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಕಾಂಪೆನ್ಸೇಷನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಒನ್, 14th, the GST Council. It's a quasi-judicial body of states and center. ಸೊ ಇಲ್ಲಿ ಏನಂತ ಕರೀತೀವಿ, ಚೇರ್ಮನ್ ಬರ್ತಾರೆ. ಚೇರ್ಮನ್ ಯಾರಾಗಿರ್ತಾರೆ ಅಂದ್ರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಮೆಂಬರ್ಸ್ ಯಾರಾಗಿರ್ತಾರೆ, ಪ್ರತಿಯೊಂದು ಸ್ಟೇಟ್ಸ್ ನ ಫೈನಾನ್ಸ್ ಮಿನಿಸ್ಟರ್ಸ್ ಏನಾಗ್ತಾರೆ ಇಲ್ಲಿ ಮೆಂಬರ್ಸ್ ಆಗ್ತಾ ಹೋಗ್ತಾರೆ. ವೈಸ್ ಚೇರ್ಮನ್ ಯಾರಾಗ್ತಾರೆ, ಎನಿ ಒನ್ ಆಫ್ ದ ಮೆಂಬರ್ ಹೂ ವಿಲ್ ಬಿ ಮ್ಯೂಚುಯಲಿ ಎಲೆಕ್ಟೆಡ್ ಬೈ ದೆಮ್. ಯಾರಾದ್ರೂ ಆ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಬ್ಬ ಪರ್ಸನ್ ಎಲೆಕ್ಟ್ ಮಾಡ್ಕೊಂಡ್ರೆ ಏನಾಗ್ತಾರೆ ಅವರು, ಸೊ ವೈಸ್ ಚೇರ್ಮನ್ ಆಗ್ತಾರೆ. ಚೇರ್ಮನ್ ಯಾರು, ಕಂಪಲ್ಸರಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೋ ಅವರೇ ಚೇರ್ಮನ್. ವೈಸ್ ಚೇರ್ಮನ್ ಯಾರಾಗ್ತಾರೆ ಅಂತ ಹೇಳಿದ್ರೆ ಫೈನಾನ್ಸ್ ಅಲ್ಲಿ ಸ್ಟೇಟ್ ಗವರ್ನಮೆಂಟ್ ನ ಫೈನಾನ್ಸ್ ಮಿನಿಸ್ಟರ್ಸ್ ಆಗಿರ್ತಾರೆ, ಅವರಲ್ಲೇ ಯಾರಾದ್ರೂ ಒಬ್ಬನ ಎಲೆಕ್ಟ್ ಮಾಡ್ಕೊಂಡ್ರೆ ಅವ್ರೇನಾಗ್ತಾರೆ, ಸೊ ವೈಸ್ ಚೇರ್ಮನ್ ಆಗ್ತಾರೆ. ಈ ತರ ಒಂದು ಜುಡಿಷಿಯಲ್ ಬಾಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಫಾರ್ ದ ಪರ್ಪಸ್ ಆಫ್ ಅಡ್ಮಿನಿಸ್ಟ್ರೇಟ್ ದ GST. 15th one, anti profiteering measures. Next one, transition provision for a smooth transition of existing taxpayers to new indirect taxes regime provided. ಸೊ ಅಂದ್ರೆ ಟ್ರಾನ್ಸಿಷನ್ ಅಂದ್ರೆ ಓಲ್ಡ್ ಟ್ಯಾಕ್ಸ್ ಪೇಮೆಂಟ್ ಏನಿದೆ ನಮ್ಮ ಕಾನ್ಸೆಪ್ಟ್ ಏನಿದೆ, ಸೊ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು ರೈಟ್. ಸೊ ಆ ಸೇಲ್ಸ್ ಟ್ಯಾಕ್ಸ್ ಇಂದ ಓಲ್ಡ್ ಟ್ಯಾಕ್ಸ್ ಪೇಯರ್ಸ್
ಈಸಿಯಾಗಿ GST ಗೆ ಕನ್ವರ್ಟ್ ಆಗ್ಬೋದು. ಅಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಾರೆ ಆಟೋಮೆಟಿಕಲಿ ಇಲ್ಲಿ ಅವ್ರು ಈಸಿಯಾಗಿ ರಿಜಿಸ್ಟ್ರೇಷನ್ ತಗೋಬಹುದು. ನೆಕ್ಸ್ಟ್ ಒನ್, availability of tax credit. As we discussed under the GST, all the stages we are getting the ITC input tax rate ಅನ್ನೋದು ಅವೈಲಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒನ್, ಯುಟಿಲೈಸೇಷನ್ ಆಫ್ ಲೇವಿ. ಯಾರು ಯುಟಿಲೈಸೇಷನ್ ಲೇವಿ ಇನ್ ದ ಸೆನ್ಸ್ ಇನ್ಪುಟ್ ಟ್ಯಾಕ್ಸ್ ರೇಟ್ ಹೇಗೆ ಯೂಸ್ ಮಾಡ್ಕೋಬಹುದು, CGST ಕ್ರೆಡಿಟ್ ನ CGST ಗೆ ಯೂಸ್ ಮಾಡಬೇಕು, SGST ಕ್ರೆಡಿಟ್ ನ SGST ಗೆ ಯೂಸ್ ಮಾಡಬೇಕು. ಇಲ್ಲಿ ಕ್ರಾಸ್ ಯುಟಿಲೈಸೇಷನ್ ಆಫ್ ದ ಟ್ಯಾಕ್ಸ್ ರೇಟ್ ಇಸ್ ನಾಟ್ ಅವೈಲಬಲ್. ಅಂದ್ರೆ CGST ನ SGST ಗೆ, SGST ನ CGST ಗೆ ಕ್ರಾಸ್ ಯುಟಿಲೈಸೇಷನ್ ಮಾಡೋ ತರ ಇಲ್ಲ. CGST ಗೆ ಯೂಸ್ ಮಾಡ್ಕೋಬೇಕು, SGST ಗೆ ಯೂಸ್ ಮಾಡ್ಕೋಬೇಕು. ಬಟ್ IGST ಕ್ಯಾನ್ ಬಿ ಯುಟಿಲೈಸ್ ಫಾರ್ ದ ಬೋತ್, ಎರಡಕ್ಕೂ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಸ್ಪೆಸಿಫಿಕೇಶನ್ ನೋ ಕ್ರಾಸ್ ಯುಟಿಲೈಸೇಷನ್ ನೋಡಿ, ನೋ ಕ್ರಾಸ್ ಯುಟಿಲೈಸೇಷನ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್, ಸೊ ಇಷ್ಟು ಸಹ ನಮ್ಮ ಫೀಚರ್ಸ್ ಆಫ್ GST. ವಾಟ್ ಆರ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಿಫೋರ್ ಇಂಟ್ರೊಡಕ್ಷನ್ ಆಫ್ GST ಇಂಟ್ರೊಡಕ್ಷನ್ ಆಗೋಕ್ಕಿಂತ ಮೊದಲು ಯಾವ ರೀತಿ ಟ್ಯಾಕ್ಸಸ್ ಇತ್ತು ಅಂತ ನೋಡಿ. ಫಸ್ಟ್ ಒನ್ ಟ್ಯಾಕ್ಸ್, ನೆಕ್ಸ್ಟ್ ಒನ್ ಲೇವಿ ಆನ್ ಗವರ್ಮೆಂಟ್ ಲೇವಿ ಮಾಡ್ತಿದ್ದು, ಯಾರು ಕಲೆಕ್ಟ್ ಮಾಡ್ತಿದ್ದು. ಫಸ್ಟ್ ಟ್ಯಾಕ್ಸ್ ಈಸ್ ಸ್ಟೇಟ್ ವ್ಯಾಟ್, ಸ್ಟೇಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಸೊ ಯಾರು ಅಪ್ಲೈ ಮಾಡ್ತಾರೆ ಅಂದ್ರೆ ಸೇಲ್ಸ್ ಆರ್ ಯಾವಾಗ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಸೇಲ್ಸ್ ಆರ್ ಪರ್ಚೇಸ್ ಎಫೆಕ್ಟೆಡ್ ವಿತ್ ಇನ್ ದ ಸ್ಟೇಟ್. ಸೇಲ್ಸ್ ಅಥವಾ ಪರ್ಚೇಸ್ ಆಗಿರಬೇಕು ಯಾವಾಗ ವಿತ್ ಇನ್ ದ ಸ್ಟೇಟ್ ಆಗಿದ್ರೆ ಮಾತ್ರ, ಓಕೆನಾ. ಸೊ ಆ ಟೈಮಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ರೆಪ್ರೆಸೆಂಟೇಟಿವ್ ಸ್ಟೇಟ್ಸ್. ಸ್ಟೇಟ್ ಕರ್ನಾಟಕದಲ್ಲಿ ಸೇಲ್ ಆಯ್ತು ಅಂದ್ರೆ ಕರ್ನಾಟಕ ಗವರ್ನಮೆಂಟ್, AP ಸೇಲ್ ಆಯ್ತು ಅಂದ್ರೆ AP ಗವರ್ನಮೆಂಟ್. ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ CST ಅಂತ ಕರಿತೀವಿ. ಯಾರು ಅಪ್ಲೈ ಮಾಡ್ತಾರೆ, ಸೇಲ್ಸ್ ಆರ್ ಪರ್ಚೇಸ್ ಎಫೆಕ್ಟೆಡ್ ಇಂಟರ್ ಸ್ಟೇಟ್ ಟ್ರೇಡ್. ನೋಡಿ ಇದು ಸಹ ಸೇಲ್ಸ್ ಮೇಲೆನೆ, ಅದು ಸಹ ಸೇಲ್ಸ್ ಮೇಲೆನೆ. ಸೊ ಸ್ಟೇಟ್ ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಎಲ್ಲ ಅಪ್ಲೈ ಆಗುತ್ತೆ ಅಂತಂದ್ರೆ ವಿತ್ ಇನ್ ದ ಸ್ಟೇಟ್ ಸೇಲ್ ಆಗಿದ್ರೆ. ಇಂಟರ್ ಸ್ಟೇಟ್ ಸೇಲ್ ಆಗಿದ್ರೆ ನಾವು ಯಾವ್ದು ಅಪ್ಲೈ ಮಾಡ್ತೀವಿ, CST ಅಪ್ಲೈ ಮಾಡ್ತೀವಿ. ದಟ್ ಈಸ್ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಪ್ಲೈ ಮಾಡ್ತೀವಿ. ಯಾರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಫ್ರಮ್ ವೇ ದ ಸೇಲ್ಸ್ ಆರ್ ಡನ್. ಯಾವ ಸೆಲ್ಲಿಂದ ಸೇಲ್ಸ್ ಆಗುತ್ತೋ ಅಲ್ಲಿ. ಫಾರ್ ಎಕ್ಸಾಂಪಲ್ ಆಗ್ಲೇ ನಾವು ಎಕ್ಸಾಂಪಲ್ ತಗೊಂಡಾಗ ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿ ಕನ್ಸಂಪ್ಷನ್ ಆಗ್ತಿದೆ, ಸೇಲ್ ಮಾಡ್ತಾ ಇರ್ತಾರೆ ಆಂಧ್ರ. ಯಾರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಆಂಧ್ರ ಗವರ್ನಮೆಂಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಇನ್ ಕೇಸ್ ಆಫ್ ಬಿಫೋರ್ GST. ಸ್ಟೇಟ್ ಎಕ್ಸೈಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಲ್ಕೋಹಾಲ್ ಬೆವರೇಜ್ ಇನ್ ದ ಸ್ಟೇಟ್. ಸೊ ಆಲ್ಕೋಹಾಲ್ ಬೆವರೇಜ್ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಾರೆ ಅಲ್ಲಿ ಎಕ್ಸೈಸ್ ಡ್ಯೂಟಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ ಗವರ್ನಮೆಂಟ್ ವೇರ್ ದ ಮ್ಯಾನುಫ್ಯಾಕ್ಚರ್ ಹ್ಯಾಪನ್ಸ್, ಎಲ್ಲಿ ಮ್ಯಾನುಫ್ಯಾಕ್ಚರ್ ನಡೆಯುತ್ತೋ ಆ ಗವರ್ನಮೆಂಟ್ ನಡೆಯುತ್ತೋ ಅಂದ್ರೆ ಕಲೆಕ್ಷನ್ ಮಾಡ್ತಾರೆ. ಸೆಂಟ್ರಲ್ ಎಕ್ಸೈಸ್, ಆಗ್ಲೇ ಸ್ಟೇಟ್ ಎಕ್ಸೈಸ್, ಈಗ ಸೆಂಟ್ರಲ್ ಎಕ್ಸೈಸ್. ಸೊ ಮ್ಯಾನುಫ್ಯಾಕ್ಚರ್ ಆಫ್ ಎಕ್ಸೈಸಬಲ್ ಏನೇ ಇರಲಿ ಅದನ್ನ ನಾವೇನ್ ಮಾಡ್ತೀವಿ, ಕಲೆಕ್ಷನ್ಸ್ ಮಾಡ್ಕೊಳ್ತಾರೆ ಸೆಂಟ್ರಲ್ ಗವರ್ನಮೆಂಟ್. ಯಾರು ಗವರ್ನಮೆಂಟ್, ಯೂನಿಯನ್ ಗವರ್ನಮೆಂಟ್ ಕಲೆಕ್ಷನ್ಸ್ ಮಾಡ್ಕೊಳ್ಳೋದು. ಸರ್ವಿಸ್ ಟ್ಯಾಕ್ಸ್, ಪ್ರೊವೈಡಿಂಗ್ ದ ಟ್ಯಾಕ್ಸಬಲ್ ಸರ್ವಿಸಸ್ ಇನ್ ಟ್ಯಾಕ್ಸಬಲ್ ಟೆರಿಟರಿ ಇಂಡಿಯಾ ಎಕ್ಸ್ಕ್ಲೂಡಿಂಗ್ ಜಮ್ಮು ಅಂಡ್ ಕಾಶ್ಮೀರ್. ನೋಡಿ ಜಮ್ಮು ಅಂಡ್ ಕಾಶ್ಮೀರ್ಗೆ ಇದು ಅಪ್ಲೈ ಆಗಲ್ಲ ಯಾವುದು ಸರ್ವಿಸ್ ಟ್ಯಾಕ್ಸ್. ಯಾರು ಕಲೆಕ್ಟ್ ಮಾಡ್ಕೊಳ್ತಾರೆ, ಯೂನಿಯನ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಕಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕಸ್ಟಮ್ಸ್ ಡ್ಯೂಟಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆದಾಗ ಮಾತ್ರ. ನೆಕ್ಸ್ಟ್ ಯಾರು ಕಲೆಕ್ಟ್ ಮಾಡ್ತಾರೆ, ಯೂನಿಯನ್ ಗವರ್ನಮೆಂಟ್ ಕಲೆಕ್ಟ್ ಮಾಡುತ್ತೆ. ಸೊ ಬಿಫೋರ್ GST ದೀಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಕ್ಸಸ್. ಈಗೆಲ್ಲ ನೋಡಿ ಸ್ಟೇಟ್ ವ್ಯಾಟ್ ಇಲ್ಲ, CST ಇಲ್ಲ, ಸ್ಟೇಟ್ ಎಕ್ಸೈಸ್ ಇಲ್ಲ, ಸೆಂಟ್ರಲ್ ಎಕ್ಸೈಸ್ ಇಲ್ಲ, ಸರ್ವಿಸ್ ಟ್ಯಾಕ್ಸ್ ಇಲ್ಲ. ಇಷ್ಟು ಸಹ ಸಬ್ಸ್ಯೂಮ್ಡ್ ಆಗಿ ಏನಾಗಿದೆ GST ಅನ್ನೋದಾಗಿದೆ. ಇಷ್ಟು ಸಹ ಈಗಿಲ್ಲ, ಈಗ ಅವೆಲ್ಲವನ್ನು ಸಹ ಮಿಕ್ಸಪ್ ಆಗಿ ಏನಾಗಿದೆ ಈಗ GST ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ನೋಡೋಣ ಮುಂದೆ ಅದು ಸಬ್ಸ್ಯೂಮೇಷನ್ ಬರುತ್ತೆ, ಮತ್ತೆ ನೋಡ್ತೀವಿ ಅದನ್ನು. ನೆಕ್ಸ್ಟ್ ಪ್ರಿನ್ಸಿಪಲ್ಸ್, ಸಬ್ಸ್ಯೂಮ್ಡ್ ದ ಟ್ಯಾಕ್ಸಸ್ ಅಂಡರ್ ದ GST. ಈಗ ಸಬ್ಸ್ಯೂಮೇಷನ್ ಅಂತ ಹೇಳಿದ್ರೆ ಎರಡು ಸಹ ಮಿಕ್ಸಪ್ ಮಾಡೋದಲ್ವಾ, ಏನು ಓಲ್ಡ್ GST ನೆಲ್ಲೂ ಸಹ ಮಿಕ್ಸಪ್ ಮಾಡಿ ಒಂದೇ ಒಂದು GST ನಾವೇನು ಫ್ರೇಮ್ ಮಾಡಿದ್ವಿ ಅದಕ್ಕೆ ಮಾಡಬೇಕಾದ್ರೆ ಯಾವ್ಯಾವ ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡಿದ್ವಿ ಅಂತ. ಸೊ ಫಸ್ಟ್ ಒನ್, taxes to be subsumed should be primarily on indirect taxes. ಪ್ರತಿ ಒಂದು ಸಹ ಏನಾಗಿರಬೇಕು, ಇಂಡೈರೆಕ್ಟ್ ಟ್ಯಾಕ್ಸಸ್ ಆಗಿದ್ರೆ ಮಾತ್ರ ನಾವು ಸಬ್ಸ್ಯೂಮ್ ಮಾಡಬೇಕು, ಡೈರೆಕ್ಟ್ ಟ್ಯಾಕ್ಸಸ್ ಕಾನ್ಸೆಪ್ಟ್ಗೆ ಹೋಗಬಾರ್ದು. ದೆನ್ ಸಪ್ಲೈ ಆಫ್ ಗೂಡ್ಸ್ ಆದ್ರೂ ಆಗಿರ್ಬೋದು ಅಥವಾ ಸಪ್ಲೈ ಆಫ್ ಸರ್ವಿಸಸ್ ಆದ್ರೂ ಆಗಿರ್ಬೋದು, ನಮ್ಮ ಮೈನ್ ಕಾನ್ಸೆಪ್ಟ್ ಏನಿದೆ ಅದು ಇಂಡೈರೆಕ್ಟ್ ಟ್ಯಾಕ್ಸೇ ಆಗಿರಬೇಕು. ಫಸ್ಟ್ ಪ್ರಿನ್ಸಿಪಲ್ ದಟ್ ಶುಡ್ ಬಿ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಒನ್, taxes to be subsumed should be a part of transaction chain. ಅದು
ಟ್ರಾನ್ಸಾಕ್ಷನ್ ಚೈನ್ ನ ಒಂದು ಪಾರ್ಟ್ ಆಗಿರ್ಲೇಬೇಕು. ಹೇಗಿರ್ಬೋದು ಅಂದ್ರೆ ಕಮೆನ್ಸಸ್ ವಿತ್ ಇಂಪೋರ್ಟ್, ಮ್ಯಾನುಫ್ಯಾಕ್ಚರ್, ಪ್ರೊಡಕ್ಷನ್ ಒಂದ್ ಹ್ಯಾಂಡ್ ಕಡೆ ಇದ್ದಾಗ ಇನ್ನೊಂದು ಹ್ಯಾಂಡ್ ಕಡೆಯಲ್ಲಿ ಕನ್ಸಂಪ್ಷನ್ ಆಫ್ ಗೂಡ್ಸ್ ಸರ್ವಿಸಸ್ ಇರಬೇಕು. ಈ ತರ ಇದ್ದಾಗ ಅದೇನಾಗಿರುತ್ತೆ, ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಇಲ್ಲಾಂದ್ರೆ ಮಾಡೋದಿಲ್ಲ. ಇಸ್ ದ ಸೆಕೆಂಡ್ ಪ್ರಾವಿಷನ್, ಸೆಕೆಂಡ್ ಪ್ರಿನ್ಸಿಪಲ್. ನೆಕ್ಸ್ಟ್ ಒನ್, ದ ಸಬ್ಸ್ಯೂಮೇಷನ್ ಶುಡ್ ರಿಸಲ್ಟ್ ಇನ್ ಫ್ರೀ ಫ್ಲೋ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಇಂಟ್ರಾ ಅಂಡ್ ಇಂಟರ್ ಸ್ಟೇಟ್ ಲೆವೆಲ್ಸ್. ಅದು ಇಂಟ್ರಾ ಇರ್ಬೋದು ಅಥವಾ ಇಂಟರ್ ಸ್ಟೇಟ್ಸ್ ಇರ್ಬೋದು. ಸೊ ಫ್ರೀ ಫ್ಲೋ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಸೇಲ್ ಕರ್ನಾಟಕದಲ್ಲಿ ಆಗಿದೆ, ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಕ್ರೆಡಿಟ್ ಫ್ರೀ ಫ್ಲೋ ಆಗಬೇಕು. ಅದು ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಆಗಿದ್ದಾಗ ಏನಾಗುತ್ತೆ, ITC ಅನ್ನೋದು ಅವೈಲಬಿಲಿಟಿ ಇರುತ್ತೆ. ಸೊ ಆ ತರ. ನೆಕ್ಸ್ಟ್ ಒನ್, ದ ಟ್ಯಾಕ್ಸಸ್, ಲೆವೀಸ್ ಅಂಡ್ ಫೀಸ್ that are not specifically related to supply of goods and services should not be subsumed under the tax. ಸೊ ಯಾವ್ದು ಸಪ್ಲೈ ಆಫ್ ಗೂಡ್ಸ್, ಸಪ್ಲೈ ಆಫ್ ಸರ್ವಿಸಸ್ ಅಲ್ಲಿ ಟ್ಯಾಕ್ಸಸ್ ಬರೋದಿಲ್ವೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಯಾವ್ದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ ಟ್ಯಾಕ್ಸಸ್ ಆನ್ ಸಪ್ಲೈ ಆಫ್ ಗೂಡ್ಸ್, ಸಪ್ಲೈ ಆಫ್ ಸರ್ವಿಸಸ್, ಇದರ ಮೇಲೆ ಯಾವ್ದು ಟ್ಯಾಕ್ಸ್ ಅಪ್ಲೈ ಮಾಡಿದ್ರ ಹಾಗಾದ್ರೆ ನೀವೇನ್ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸಬ್ಸ್ಟಿಟ್ಯೂಟ್ ಮೀನ್ಸ್ ನಥಿಂಗ್ ಬಟ್ ಎರಡು ಎಲ್ಲ ಮರ್ಜ್ ಮಾಡ್ತಿದ್ದೀವಿ ಅಂತ ತಗೊಳ್ಳೋಣ, ಓಕೆನಾ. ಸೊ ಯಾವ್ದನ್ನ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು ಅಂದ್ರೆ ಗೂಡ್ಸ್ ಮೇಲೆ ಅಥವಾ ಸರ್ವಿಸಸ್ ಮೇಲೆ ಟ್ಯಾಕ್ಸಸ್ ಯಾವ್ದು ಅಪ್ಲೈ ಮಾಡೋದಿಲ್ವೋ ಅದನ್ನ ನಾವು ತಗೋಬಾರ್ದು. ನೆಕ್ಸ್ಟ್ ಒನ್, ರೆವಿನ್ಯೂ ಫೇರ್ನೆಸ್ ಫಾರ್ ಬೋತ್ ದ ಯೂನಿಯನ್ ಅಂಡ್ ಸ್ಟೇಟ್ ಇಂಡಿವಿಜುವಲಿ ವುಡ್ ನೀಡ್ ಟು ಬಿ ಅಟೆಂಪ್ಟೆಡ್. ರೆವಿನ್ಯೂ ಫೇರ್ನೆಸ್ ಫಾರ್ ಬೋತ್ ದ ಯೂನಿಯನ್ ಅಂಡ್ ಸ್ಟೇಟ್ ಇಂಡಿವಿಜುವಲಿ ವುಡ್ ನೀಡ್ ಟು ಬಿ ಅಟೆಂಪ್ಟೆಡ್ ಅಂದ್ರೆ ಎರಡಕ್ಕೂ ಸಹ ರೆವಿನ್ಯೂ ಜನರೇಷನ್ ಸೇಮ್ ಆಗಬೇಕು. ಸ್ಟೇಟ್ ಗವರ್ನಮೆಂಟ್ ಎಷ್ಟಿದೆಯೋ ಸೊ ಸೆಂಟ್ರಲ್ ಗವರ್ನಮೆಂಟ್ CGST ಎಷ್ಟು ಪರ್ಸೆಂಟ್ ಇದೆಯೋ SGST ನು ಅಷ್ಟೇ ಪರ್ಸೆಂಟ್. CGST 9%, ಹಾಗಾದ್ರೆ SGST ನು ಸಹ 9% ಇರಬೇಕು. ಈ ರೀತಿ ಕಾನ್ಸೆಪ್ಟ್ಸ್. ಸೊ ರೆವಿನ್ಯೂ ಸಹ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ಸ್ ಆಗಬೇಕು. ಈ ಎಲ್ಲಾ ಪ್ರಿನ್ಸಿಪಲ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಬರುತ್ತೆ ಅಂದ್ರೆ ಸಬ್ಸ್ಯೂಮಿಂಗ್ ಆಫ್ ಟ್ಯಾಕ್ಸಸ್ ಅಥವಾ GST. ಓಲ್ಡ್ GST ಇದೆ, ಓಲ್ಡ್ ಟ್ಯಾಕ್ಸಸ್ ಏನಿತ್ತು ಅವೆಲ್ಲಾನು ಸಹ ಸಬ್ಸ್ಟ್ಯೂಟ್ ಮಾಡಿ GST ನ ಕ್ರಿಯೇಟ್ ಮಾಡಿದ್ದಾರೆ. ಆ GST ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ 5 ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡಿದ್ದಾರೆ ಅವರು. ನೋಡಿ, ಈ ಡಯಾಗ್ರಾಮ್ ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ, ಯಾವ್ಯಾವ ಟ್ಯಾಕ್ಸಸ್ ಸಬ್ಸ್ಟ್ಯೂಟ್ ಆಗಿದೆ. ಎಕ್ಸೈಸ್ ಡ್ಯೂಟೀಸ್ ಇನ್ಕ್ಲೂಡಿಂಗ್ ದ ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಸೆಸ್ಸಸ್ ಇನ್ ದ ನೇಚರ್ ಆಫ್ ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಅಡಿಷನಲ್ ಕಸ್ಟಮ್ ಡ್ಯೂಟಿ. ಸೊ CST ಟು ಬಿ ಅಬಾಲಿಶ್ಡ್, ಸೇಲ್ಸ್ ಸರ್ವಿಸ್ ಟ್ಯಾಕ್ಸ್, ಎಲ್ಲ ಸೆಂಟ್ರಲ್ ಸೇಲ್ಸ್ ಯಾರ್ಯಾರು ಯೂನಿಯನ್ ಗವರ್ನಮೆಂಟ್ ಅಪ್ಲೈ ಮಾಡ್ತಿರ್ತಕ್ಕಂಥ ಟ್ಯಾಕ್ಸಸ್, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಸ್ಟೇಟ್ ಗವರ್ನಮೆಂಟ್ ಅಪ್ಲೈ ಮಾಡ್ತಿರ್ತಕ್ಕಂಥ ಟ್ಯಾಕ್ಸಸ್ ಅದನ್ನು ಸಹ ರೈಟ್ ಹ್ಯಾಂಡ್ ಸೈಡ್ ಕೊಟ್ಟಿದ್ದಾರೆ. ಇವೆಲ್ಲಾನು ಸಹ ಸಬ್ಸ್ಯೂಮ್ ಆಗಿ ಏನಾಗಿದೆ ಅಂದ್ರೆ ಇದು CGST ಕಾನ್ಸೆಪ್ಟ್, ಸೆಂಟ್ರಲ್ GST, ಇದು SGST ಕಾನ್ಸೆಪ್ಟ್. ಸೊ ಇವೆಲ್ಲಾನು ಸಹ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಬ್ಸ್ಯೂಮ್ ಆಗಿರುವಂತ ಕಾನ್ಸೆಪ್ಟ್ಸ್ ಬರುತ್ತೆ. ಜಸ್ಟ್ ನೆಕ್ಸ್ಟ್ ಪೇಜಸ್ ಅಲ್ಲಿ ಏನ್ ಮಾಡಿದೀನಿ, ಒಂದು ಟೇಬಲ್ ಕೊಟ್ಟಿದ್ದೀನಿ. ಸೊ ಅದ್ರ ಯಾವ್ದು ಸಬ್ಸ್ಯೂಮ್ ಆಗಿಲ್ಲ ನೋಡಿ, ಮುನ್ಸಿಪಲ್ ಲೇವೀಸ್, ಸ್ಟಾಂಪ್ ಡ್ಯೂಟಿ, PCD, ಎಕ್ಸ್ಪೋರ್ಟ್ ಡ್ಯೂಟಿ, ಟೋಲ್, ರೋಡ್ ಆರ್ ಪ್ಯಾಸೆಂಜರ್ ಟ್ಯಾಕ್ಸಸ್ ಇವೆಲ್ಲಾನು ಸಹ GST ಬರೋದಿಲ್ಲ. ಇದು ಸಪರೇಟ್ ಆಗಿ ಮುನ್ಸಿಪಲ್ ಲೇವೀಸ್ ಸಪರೇಟ್ ಆಗಿ ಅಪ್ಲೈ ಮಾಡ್ತೀವಿ, ಸ್ಟಾಂಪ್ ಡ್ಯೂಟಿ ಸಪರೇಟ್, ಬೇಸಿಕ್ ಕಸ್ಟಮ್ ಡ್ಯೂಟಿ ಸಪರೇಟ್, ಇವೆಲ್ಲನೂ ಸಪರೇಟ್. ನೋಡಿ, ಕೌಂಟರ್ ವ್ಯಾಲ್ಯೂಯಿಂಗ್ ಡ್ಯೂಟಿ ಇದನ್ನು ಸಹ ಮೊದಲೇನ್ ಮಾಡ್ತಿರೋ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಮೇಲೆ ಅಪ್ಲೈ ಮಾಡ್ತಿದ್ರು, ಬಟ್ ಅದನ್ನ ಸಹ ಸಬ್ಸ್ಯೂಮ್ ಆಗಿ ಏನಾಗಿದೆ GST ಅಂತ ಬಂದ್ಬಿಟ್ಟಿದೆ. ಬೇಸಿಕ್ ಕಸ್ಟಮ್ ಡ್ಯೂಟಿ ಹಾಗೆ ಉಳ್ಕೊಂಡಿದೆ, ಇದನ್ನ ನಾವೇನ್ ಮಾಡ್ತೀವಿ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಮೇಲೆ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಪ್ರಿಪೇರ್ ಆಗ್ತಾ ಬನ್ನಿ. ಓಕೆ, ಥ್ಯಾಂಕ್ ಯು.